ವೆಯ್ಟ್ ಈಸ್ ಅಡಿಷನಲ್ ಫ್ಯಾಕ್ಟರ್ ಅಷ್ಟೇ. ಸಣ್ಣಗಿದ್ದ ತಕ್ಷಣ ಏನೂ ಆಗಲ್ಲ ಅಂತ ಏನು ಗ್ಯಾರಂಟಿ ಏನಿಲ್ಲ. ಸಾಮಾನ್ಯವಾಗಿ ಅಂದ್ಕೋತೀವಿ ಮಂಡಿ ನೋವು ಬರುವಂಥದ್ದು ವಯಸ್ಸಾದವರಲ್ಲಿ. ವೆಯ್ಟ್ ಜನಗಳು ಅನ್ಕೊಂತಾರೆ ನೋಡೋಕಷ್ಟು ದಪ್ಪ ಇದ್ದೀನಿ ಅದೇನು ಆಗಲ್ಲ ನನಗೆ ಚೆನ್ನಾಗಿದೆ ಅಂತ. ಬಟ್ ನನಗೀಗ ಮಂಡಿ ನೋವು ಇಲ್ಲ ಅಂದರೆ ಪೇಯ್ನ್ ಏನು ಇಲ್ಲ ಅಂದ ತಕ್ಷಣ ನನ್ನ ಮಂಡಿ ಹೆಲ್ದಿ ಆಗಿದೆ ಆರೋಗ್ಯವಾಗಿದೆ ಅಂತ ಕನ್ಸಿಡರ್ ಮಾಡಬಹುದಾ ಅಂತ. ಎಕ್ಸ್ಟ್ರಾರ್ಡಿನರಿ ಆಕ್ಟಿವಿಟೀಸ್ ಎಲ್ಲ ಮಾಡೋಕೆ ಹೋಗ್ತಾರೆ, ಅದರಿಂದ ಕೂಡ ಮಂಡಿ ಡ್ಯಾಮೇಜ್ ಆಗುತ್ತೆ. ನೀವು ಮತ್ತಷ್ಟು ದಪ್ಪ ಆಗ್ತೀರಾ, ಮತ್ತಷ್ಟು ಸ್ಲೋ ಆಗ್ತೀರಾ, ಮತ್ತೆ ದಪ್ಪ ಆಗ್ತಾ ಇರ್ತಾರೆ. ಎವ್ರಿಡೇ ಟ್ರಾನ್ಸ್ಪೋರ್ಟ್ಗೆ ಎಲ್ಲದಕ್ಕೂ ಕಾರ್ಗಳು ಯೂಸ್ ಮಾಡೋದು, ವಾಕಿಂಗ್ ಮಾಡಲ್ಲ, ಸೈಕ್ಲಿಂಗ್ ಮಾಡಲ್ಲ, ಅಥವಾ ಇನ್ನೊಂದು ಆ್ಯಕ್ಟಿವಿಟಿ ಮಾಡಲ್ಲ. ಅಂದರೆ ವೆಯ್ಟ್ ರಿಡಕ್ಷನ್ ಅಂದರೆ ತುಂಬ ವಾಕ್ ಮಾಡ್ಬೇಕಂತ ಎಲ್ಲ ಬಂದವರೆಲ್ಲ ಹೇಳ್ತಾರೆ. ನಾನು ಡೈಲಿ 10,000 ಸ್ಟೆಪ್ ತೊಗೊತಾ ಇದ್ದೀನಿ, ಆದರೂ ಕಡಿಮೆ ಆಗ್ತಾ ಇಲ್ಲ ಅಂತ. ಕ್ಲಿನಿಕಲ್ಲಿ ಹಾಸ್ಪಿಟಲಲ್ಲಿ ಬಂದಾಗ ನೋಡೋದೇನೆಂದರೆ ಎಲ್ಲರೂ 50 ವರ್ಷ ಪಕ್ಕದಲ್ಲಿದ್ದರೆ 100-80 ಜನ ಅಂತೂ ದಪ್ಪ ಇರ್ತಾರೆ. ಅಂದರೆ ಮಂಡಿ ನೋವು ಬಂತು ಅಥವಾ ಕೈಕಾಲ ನೋವು ಬಂತು ಅಂದ ತಕ್ಷಣ ಒಂದು ಪೇಯ್ನ್ ಕಿಲ್ಲರ್ ತೊಗೊಂಡ್ಬಿಡ್ತಾರೆ. ಒಂದು ಗ್ಯಾಸ್ಟ್ರಿಕ್ ಆಗುತ್ತೆ, ಅಲ್ಸರ್ಗಳಾಗೋ ಚಾನ್ಸ್ ಇರುತ್ತೆ. ಸೆಕೆಂಡ್ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಎಲ್ರಿಗೂ ಇದೇ ಕನ್ಫ್ಯೂಷನ್, ಏನು ಮಂಡಿ ನೋವು ಬರುತ್ತೆ ಇದು ಮಾಡ್ಬೇಕಾ ಅದು ಮಾಡ್ಬೇಕಾ ಅಂತ ಇರ್ತಾರೆ. ಕೆಲವರು ಏನಿರ್ತಾರೆ 1 ತಿಂಗಳು ಮಾಡ್ತಾರೆ, ನಾನೆಲ್ಲ ಬ್ಯುಸಿ ಇದ್ದೀನಿ ಅಂತೇಳಿ ಮಾಡೋದಿಲ್ಲ ಸರ್. ಹಂಗಾಗಿ ಮತ್ತೆ 25-30 ವರ್ಷ ಹಾಕಿ ಮಾಡಿರೋರು ಕೂಡ ತುಂಬ ಜನ ನೋಡಿದ್ದೀನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಮಂಡಿ ನೋವು ಅಥವಾ ನಾವು ನೀ ಪೇಯ್ನ್ ಅಂತ ಏನು ಕರಿತೀವಿ, ನಾವು ಸಾಮಾನ್ಯವಾಗಿ ಅಂದ್ಕೋತೀವಿ ಇದು ವಯಸ್ಸಾದವರಲ್ಲಿ ಬರುವಂಥ ಒಂದು ಕಂಡೀಷನ್ ಅಥವಾ ಆರೋಗ್ಯ ಸಮಸ್ಯೆ ಅಂತ. ಆದರೆ ಈ ಮಂಡಿ ನೋವು ಬರೋದಕ್ಕೆ ವಯಸ್ಸು ಆಗಲೇಬೇಕಾಗತ್ತಾ? ನಾವು ಪ್ರತಿನಿತ್ಯ ಮಾಡುವಂಥ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಮಂಡಿಯ ಮೇಲೆ ಒಂದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಬಹುದು? ಮಂಡಿ ನೋವಿನ ಕುರಿತಾಗಿ ಅಥವಾ ಇದರ ಚಿಕಿತ್ಸೆಯ ಕುರಿತಾಗಿ ಯಾವೆಲ್ಲ ತಪ್ಪು ಕಲ್ಪನೆಗಳು ಈಗಲೂ ಕೂಡ ಇದ್ದಾವೆ. ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ CM, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಸ್ಪೆಷಲೈಸೇಷನ್ ಆ್ಯಂಡ್ ಇನ್ ಹಿಪ್ ಆ್ಯಂಡ್ ನೀ ಸರ್ಜರಿ, ಸ್ಪರ್ಶ ಹಾಸ್ಪಿಟಲ್, ರಾಜರಾಜೇಶ್ವರಿ ನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಮಂಡಿ ನೋವು ಅಥವಾ ನಾವು ನೀ ಪೇಯ್ನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಅಂದ್ಕೋತೀವಿ ಮಂಡಿ ನೋವು ಬರುವಂಥದ್ದು ವಯಸ್ಸಾದವರಲ್ಲಿ ಮಂಡಿ ನೋವು ಒಂದು ಕಟ್ಟಿಟ್ಟ ಬುತ್ತಿ ಅಂತ ಅಂದ್ಕೋತೀವಿ. ನಿಜವಾಗಿಯೂ ಹೌದಾ? ಇದು ವಯಸ್ಸಾದವರಲ್ಲೇ ಕಾಣಿಸ್ಕೊಳ್ಳುವಂಥ ಒಂದು ಕಂಡೀಷನ್ ಹೀಗೆ ಅಂತ? ಮಂಡಿ ನೋವು ಸಾಧಾರಣವಾಗಿ ಎಲ್ಲ ವಯಸ್ಸಲ್ಲೂ ಬರ್ಬೋದು. ಈಗ ಸಾಧಾರಣವಾಗಿ ನಾವು ನೋಡೋದು ವಯಸ್ಸಾದವ್ರಲ್ಲೇ ಕಾಮನ್ ಬರುತ್ತೆ. ಅದು ಬೇರೆ ಬೇರೆ ಕಾರಣಗಳಿಗೆ ವಯಸ್ಸಾದವ್ರಿಗೆ ಕಾಮನ್ ಆಗಿರುತ್ತೆ. ಬಟ್ ಯಂಗ್ ಏಜಲ್ಲೂ ಕೂಡ ಬರ್ಬೋದು. ಇವು ಸಾಧಾರಣವಾಗಿ ಒಂದು 30-40 ವಯಸ್ಸಲ್ಲಿ ಮತ್ತು ಯಂಗ್ ಅಡಲ್ಟ್ಸ್ ಹುಡುಗರಲ್ಲಿ ಯಾವಾಗ ಅಂದರೆ ಇಂಜುರೀಸಲ್ಲಿ ಕಾಮನ್. ಇಂಜುರಿಯಿಂದ ಕೆಲವು ಲಿಗಮೆಂಟ್ ಇಂಜುರೀಸು ಅದು ಇದೆಲ್ಲ ಆಗಿರುತ್ತೆ. ಹಾಗಾಗಿ ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಮಂಡಿನಲ್ಲಿ ಬರ್ತದೆ. ಅದು ಬಿಟ್ಟು ವಯಸ್ಸು 40 ಹತ್ರ ಬಂದಾಗ ಮೆಜಾರಿಟಿ ಜನಗಳಿಗೆ ಮಂಡಿ ನೋವು ಬರೋದು ಬೇರೆ ಕಾರಣದಿಂದ. ಒಂದು ಕಾಟ್ಲೇಜು, ವಯಸ್ಸಾದಂಗೆ ಕಾಟ್ಲೇಜ್ ಅಂತ ಇರುತ್ತೆ ಮಂಡಿನಲ್ಲಿ, ಮೂಳೆಗಳ ಮಧ್ಯದಲ್ಲಿ. ಅದು ಸವಿತಾ ಹೋಗ್ತದೆ. ಅದು ಶುರುವಾಗದೆ ಆ ಟೈಮಲ್ಲಿ, ಒಂದು 40ಸಲ್ಲಿ ಆ ಟೈಮಲ್ಲಿ ನೋವು ಶುರುವಾಗುತ್ತೆ ಕೆಲವರಿಗೆ. ಅದು ಪ್ರೋಗ್ರೆಸಿವ್, ಅಂದರೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ವಯಸ್ಸಾದಂಗೆ. ಸಾಧಾರಣವಾಗಿ ಒಂದು 50-60 ಬರುವಾಗ 100 ಜನದಲ್ಲಿ ಒಂದು 50-60 ಜನಕ್ಕೆ ಸಾಧಾರಣ ಮಂಡಿ ನೋವು ಇರುತ್ತೆ. ಒಂದು ಏಜ್ ರಿಲೇಟೆಡ್ ಚೇಂಜು ಕೂಡ ಹೌದು. ಅದ್ರ ಅಲ್ಲದೇ ಬೇರೆ ಬೇರೆ ಕಾರಣಗಳು. ಒಂದು ಬಾಡಿ ತೂಕ, ಇತ್ತೀಚೆಗೆ ಓವರ್ ವೆಯ್ಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸರ್ವೇ ಸಾಮಾನ್ಯ. ಓವರ್ ವೆಯ್ಟ್ ಜನಗಳು ಅನ್ಕೊಂತಾರೆ ನೋಡೋಕಷ್ಟು ದಪ್ಪ ಇದ್ದೀನಿ ಅದೇನು ಆಗಲ್ಲ ನನಗೆ ಚೆನ್ನಾಗಿದೆ ಅಂತ. ಬಟ್ ಏನಾಗುತ್ತೆ ಅಂದರೆ ನಿಮ್ಮ ವೆಯ್ಟು ಸಾಧಾರಣವಾಗಿ ಮಂಡಿಗಳ ಮೇಲೆ ಮೆಕ್ಯಾನಿಕಲ್ ಲೋಡ್ ಅಂತೀವಲ್ಲ, ಲೋಡ್ ಥರ ವರ್ಕ್ ಆಗುತ್ತೆ. ಸೊ ಹೆಂಗೆ ನೀವು ಹುಡುಗರಾಗಿದ್ದಾಗ ಅಷ್ಟೇನು ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಕಾರ್ಟ್ಲೇಜ್ ಎಲ್ಲ ಚೆನ್ನಾಗಿರುತ್ತೆ. ವಯಸ್ಸಾಗ್ತದೆ 40-50 ಬರುವಾಗ ಕಾರ್ಟ್ಲೇಜ್ ಕ್ವಾಲಿಟಿ ಚೆನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮಂಡಿನಲ್ಲಿ ನಿಮ್ಮ ತೂಕ ಜಾಸ್ತಿ ಇದ್ದರೆ ಬೇಗನೆ ಮಂಡಿ ನೋವು ಶುರುವಾಗುತ್ತೆ. ಸೊ ತೂಕ ಒಂದು ಜೊತೆಯಲ್ಲಿ ಅದ್ರ ಜೊತೆಗೆ ಕೆಲವೆಲ್ಲ ಆ್ಯಕ್ಟಿವಿಟೀಸು. ಕೆಲವರು ಏನಂದರೆ ಮಂಡಿಗೆ ಬರೀ ಮೂಳೆ ಒಂದೇ ಅಲ್ಲ, ಅದ್ರ ಸುತ್ತಮುತ್ತ ಮಸಲ್ಸ್ಗಳು ಇರುತ್ತೆ, ಮಾಂಸಗಳು. ಅದೆಲ್ಲ ಸಾಧಾರಣವಾಗಿ ಶಕ್ತಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿರಬೇಕು. ನಾವು ಇಲ್ಲಿ ನೋಡಿದಂಗೆ ಜನಗಳು ಸಾಧಾರಣವಾಗಿ ಯಾವುದೋ ಎಕ್ಸಸೈಸು, ವ್ಯಾಯಾಮ ಅಷ್ಟಾಗಿ ಮಾಡಲ್ಲ, ವ್ಯಾಯಾಮ ಕಡಿಮೆನೇ. ಹಂಗಾಗಿ ಮಸಲ್ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಮಿಡ್ಲ್ ಏಜಲ್ಲೆಲ್ಲ ಬೇಗನೆ ಶುರು ಆಗ್ಬಿಡುತ್ತೆ ಮಂಡಿ ನೋವು. ಸೊ ಒಂದು ಶಕ್ತಿ ಇಲ್ದಂಗೆ ಇರೋದು, ಸೆಕೆಂಡು ವೆಯ್ಟು, ಥರ್ಡು ಇದು ಲ್ಯಾಕ್ ಆಫ್ ಏನೋ. ಕೆಲವರೆಲ್ಲ ತುಂಬ ಓವರ್ ಎಂಥೂಸಿಯಾಸ್ಟಿಕ್ ಜನಗಳು ಕೂಡ ಇದ್ದಾರೆ. ಏನು ಮಾಡ್ತಾರೆ, ಜಿಮ್ಮಲ್ಲಿ ಹೋಗಿ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕೆ ಹೋಗ್ತಾರೆ, ಅದರಿಂದ ಕೂಡ ಮಂಡಿ ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲ ಕಾರಣಗಳಿರುತ್ತೆ ಈ ಏಜಲ್ಲಿ. ಬಟ್ ಸಾಧಾರಣವಾಗಿ ಮಂಡಿ ಸವ್ಯಕ್ಕೆ ಶುರುವಾಗೋದೆಲ್ಲ 50 ವರ್ಷ ಆದಮೇಲೆ ಜಾಸ್ತಿ ಆಗಿ ಶುರುವಾಗುತ್ತೆ. ಸೊ ವಯಸ್ಸಾದ್ಮೇಲೆ ಅಥವಾ 40 ಏಜ್ ದಾಟಿದ್ಮೇಲೆ ಇದು ಕಾಮನ್ ಆಗಿ ಶುರುವಾಗುತ್ತೆ. ಬಟ್ 50-60 ಆದಮೇಲೆ
ಅದು ತುಂಬ ಫಾಸ್ಟಾಗಿ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ ಓಕೆ. ನನಗೀಗ ಮಂಡಿ ನೋವು ಇಲ್ಲ ಅಂದರೆ ಪೇಯ್ನ್ ಏನು ಇಲ್ಲ ಅಂದ ತಕ್ಷಣ ನನ್ನ ಮಂಡಿ ಹೆಲ್ದಿ ಆಗಿದೆ, ಆರೋಗ್ಯವಾಗಿದೆ ಅಂತ ಕನ್ಸಿಡರ್ ಮಾಡಬಹುದಾ ಅಂತ? ಹೌದು. ಈ ಸಾಧಾರಣವಾಗಿ ಏನಾಗುತ್ತೆ, ಮಂಡಿನಲ್ಲಿ ಕಾರ್ಟ್ಲೇಜ್ ಇರುತ್ತೆ, ಅದರಲ್ಲಿ ಏನು ನರಗಳೇನಿರಲ್ಲ. ಸೊ ಅದು ಚೆನ್ನಾಗಿರೋ ತನಕ ನಿಮಗೆ ನೋವು ಗೊತ್ತಾಗಲ್ಲ. ಸಾಧಾರಣವಾಗಿ ಮಂಡಿನಲ್ಲಿ ಲಿಗಮೆಂಟ್ಸು ಕಾರ್ಟ್ಲೇಜ್ ಡ್ಯಾಮೇಜ್ ಆದಾಗಲೇ ನಿಮಗೆ ನೋವು ಶುರುವಾಗೋದು. ಸೊ ಏನಾದರೂ ನೋವು ಬರ್ತಾ ಇದೆ ಅಂದರೆ ಏನಾದರೂ ಆಗಿದೆ ಅಂತಲೇ ಇಂಡಿಕೇಶನ್ನು. ಸೊ ಅಲ್ಲಿವರೆಗೂ ಸಾಧಾರಣವಾಗಿ ನಾರ್ಮಲ್ ಆಗಿರುತ್ತೆ. ಎಲ್ಲಿವರೆಗೂ ನೋವಿರಲ್ಲ, ಅಂಥದ್ದೇನು ಹೆದರ್ಕೊಳೋ ಥರ ಏನು ಸಮಸ್ಯೆ ಇರಲ್ಲ. ನೋವು ಯಾವಾಗಲೂ ಬರ್ತದೆ ಪ್ರತಿದಿನ ಅಥವಾ ಸಾಧಾರಣವಾಗಿ ಬರೋಕ್ಕೆ ಶುರುವಾಗಿದೆ ಅಂದರೆ ಅವಾಗ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಓಕೆ ಓಕೆ. ಹಾಗಿದ್ರೆ ನಮ್ಮ ಡೈಲಿ ಲೈಫ್ ಸ್ಟೈಲ್ನಲ್ಲಿ ನಾವು ಮಾಡುವಂಥ ಯಾವೆಲ್ಲ ತಪ್ಪುಗಳು ಮಂಡಿಯ ಮೇಲೆ ಒಂದು ಪರಿಣಾಮವನ್ನು ಬೀರಬಹುದು ಸರ್? ಸಾಧಾರಣವಾಗಿ ಹುಡುಗರಾಗಿದ್ದಾಗ ಹೇಳಿದ್ನಲ್ಲ ಮೊದಲು 30 ವರ್ಷದಂಗೆ ಕಾರ್ಟ್ಲೇಜ್ ನೀವು ಏನೇ ಆ್ಯಕ್ಟಿವಿಟೀಸ್ ಮಾಡಿದ್ರು ಈ ಇಂಜುರಿ ಆಗ್ದಂಗೆ ನೋಡಿಕೊಂಡ್ರೆ ಏನೂ ಆಗಲ್ಲ. ಬೇರೆ 30ರಿಂದ 40 ಒಂದು ಕಾರ್ಟ್ಲೇಜ್ ಲೆವೆಲ್ ಸ್ಟ್ಯಾಟಿಕ್ ಆಗುತ್ತೆ. 40ರಿಂದ ಡಿಕ್ಲೈನ್ ಆಗೋಕ್ಕೆ ಶುರು ಆಗುತ್ತೆ, ಕಡಿಮೆ ಆಗುತ್ತೆ, ಕ್ವಾಲಿಟಿ ಎಲ್ಲ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಎಸ್ಪೆಷಲಿ ಏನಂದರೆ ಕೆಳಗಡೆ ಕೂತ್ಕೊಂಡು ಎದ್ದೇಳುವಾಗ ಮತ್ತು ಮೆಟ್ಲ ತಿಳಿಯೋದು, ಮತ್ತು ಕೆಲವರೆಲ್ಲ ತುಂಬ ಎಂಥೂಸಿಯಾಸ್ಟಿಕ್ ಆಟ ಆಡೋಕ್ಕೆ ಇಷ್ಟಪಡ್ತಾರೆ, ಎಕ್ಸಸೈಸಸ್ ಮತ್ತು ಫಿಟ್ನೆಸ್ ಆ್ಯಕ್ಟಿವಿಟೀಸು. ಅದರಲ್ಲಿ ಕೂಡ ಏನಾಗುತ್ತೆ ಅಂದರೆ ಈಗ ಹೆಂಗೆ ಹುಡುಗರು ಮಾಡುವಾಗ ಆ ಥರ ಇಂಜುರೀಸ್ ಆಗಲಿ, ಇವ್ರಿಗೆ ಸಿಂಪಲ್ ಇಂಜುರೀಸ್ ಕೂಡ ಮಂಡಿನ ಡ್ಯಾಮೇಜ್ ಮಾಡುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಓವರ್ ವೆಯ್ಟ್, ತೂಕ ಜಾಸ್ತಿ ಆದಂಗೆ ನೋಡ್ಕೋಬೇಕು. ಕೆಲವ್ರಿಗೆ ಸ್ಟ್ಯಾಂಡರ್ಡಾಗಿ ಫಿಕ್ಸ್ ಆಗಿರುತ್ತೆ, ಈ ತೂಕ ಏನು ಬಾಡಿ ವೆಯ್ಟ್ ಚೇಂಜ್ ಆಗಲ್ಲ ವಯಸ್ಸಾದಂಗೆ, ಹೈಟಿಗೆ ವೆಯ್ಟಿಗೆ ಮ್ಯಾಚ್ಡು. ಗೂಗಲ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಸಾಧಾರಣ ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕಂತ. ಅದನ್ನು ಇಡೀ ಲೈಫ್ ಅಷ್ಟೇ ಮೇಂಟೈನ್ ಮಾಡಬೇಕು. ನಿಮ್ಮ ವೆಯ್ಟ್ ಜಾಸ್ತಿ ಆದಷ್ಟು ಮಂಡಿ ಪ್ರಾಬ್ಲಮ್ಗಳು, ಪಾದದಗಳದು ನೋವುಗಳು ಎಲ್ಲ ಶುರುವಾಗುತ್ತೆ. ಓಕೆ, ತೂಕ ಮುಖ್ಯ ಕಾರಣ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ 60-65 ವಯಸ್ಸಾದ್ಮೇಲೆ ಇದೆಲ್ಲ ಜೊತೆಗೆ ಮೂಳೆಗಳು ಸಾಧಾರಣವಾಗಿ ಸಾಫ್ಟ್ ಆಗುತ್ತೆ, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಆವಾಗ ಇನ್ನು ಅದರ ಎಫೆಕ್ಟ್ ಸಿಂಪ್ಟಮ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ, ನೋವು ಬರೋದು ಜಾಸ್ತಿ ಆಗುತ್ತೆ. ಯಾಕೆಂದರೆ ಮಂಡಿ ಸವಿತಾ ಇದೆ ಆಲ್ರೆಡಿ, ಮೂಳೆಗಳು ಕೂಡ ಸಾಫ್ಟ್ ಆಗಿದೆ, ಆಸ್ಟಿಯೋಪೊರೋಸಿಸ್ ಆಗಿದೆ ಅಂದರೆ ಅದ್ರ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಕೂಡ ಇನ್ ಅಡಿಷನ್ನು ಮಂಡಿ ಸವಿಯೋದ್ರ ಜೊತೆಗೆ ಫ್ರ್ಯಾಕ್ಚರ್ ಆಗೋ ರಿಸ್ಕ್ ಕೂಡ ಜಾಸ್ತಿ ಇರ್ತದೆ. ಓಕೆ, ದಪ್ಪ ಇದ್ದವರಿಗೆ ಅಥವಾ ತೂಕ ಹೆಚ್ಚಿದ್ದವರಿಗೆ ಮಂಡಿ ನೋವಿನ ಸಮಸ್ಯೆ ಬರಬಹುದು, ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಹಾಗಿದ್ರೆ ವೆಯ್ಟ್ ಕಡಿಮೆ ಇರೋರಿಗೆ ಮಂಡಿ ನೋವು ಬಂದೇ ಇಲ್ವಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದೇ ವೆಯ್ಟ್ ಕಡಿಮೆ ಇದ್ರೂ ಕೂಡ ಬರ್ಬೋದು. ಇದು ವೆಯ್ಟ್ ಈಸ್ ಅಡಿಷನಲ್ ಫ್ಯಾಕ್ಟರ್ ಅಷ್ಟೇ. ಸಣ್ಣಗಿದ್ದ ತಕ್ಷಣ ಏನೂ ಆಗಲ್ಲ ಅಂತ ಏನು ಗ್ಯಾರಂಟಿ ಏನಿಲ್ಲ. ಅದು ಸಣ್ಣಗಿದ್ದವರು ಓವರ್ ಆ್ಯಕ್ಟಿವ್ ಇರ್ಬೋದು, ತುಂಬ ಆ್ಯಕ್ಟಿವಿಟೀಸ್ ಮಾಡೋಕೆ ಹೋದಾಗ ಕೂಡ ಮೈನರ್ ಕಾರ್ಟ್ಲೇಜ್ ಡ್ಯಾಮೇಜ್ ಆಗ್ತಾ ಹೋಗಿ ಪ್ರೋಗ್ರೆಷನ್ ಆಗಿ ಅವರು ಕೂಡ ಮಂಡಿ ಸವಿಬೋದು. ಅದು ರಿಲೇಟೆಡ್ ಆ್ಯಕ್ಟಿವಿಟೀಸು ಮತ್ತು ಜೊತೆಯಲ್ಲಿ ತೂಕ ಮತ್ತು ವಯಸ್ಸಾದ 65 ವಯಸ್ಸಾದ್ಮೇಲೆ ಮೂಳೆಗಳು ಕೂಡ ಸಾಫ್ಟ್ ಆಗುತ್ತೆ. ಸೊ ಇದು ಕಾಂಬಿನೇಷನ್ ಆ್ಯಕ್ಟಿವಿಟೀಸ್. ಸೊ ಇಷ್ಟೇ, ಸಣ್ಣಗಿದ್ದವ್ರು ಗ್ಯಾರಂಟಿಯಾಗಿ ಏನೂ ಬರಲ್ಲ ಅಂತ ಸಾಧಾರಣವಾಗಿ ಎಚ್ಚರ ವಹಿಸಬೇಕು. ಏನೂ ಇಲ್ಲ ಅಂದಾಗ ಏನು ಪ್ರಾಬ್ಲಮ್ಸ್ ತೊಂದರೆ ಏನಿಲ್ಲ. ಬಟ್ ಏನಾದರೂ ಆ್ಯಕ್ಟಿವಿಟೀಸ್ ಏನು ರನ್ನಿಂಗ್ ಮಾಡ್ತೀವಿ, ಕೆಲವ್ರು ಏನಂದ್ರೆ ಸಣ್ಣಗಿದ್ದೀವಿ ಅಂತೇಳಿ ಮ್ಯಾರಥಾನ್ ರನ್ನಿಂಗ್ ಮಾಡ್ತಾರೆ. 40 ವರ್ಷ ಆದಾಗ 15 ಕಿಲೋಮೀಟ್ರ್ ಡೈಲಿ, ಅದು ವಾರದಲ್ಲಿ 4-5 ದಿವಸ ಮಾಡ್ತಾರೆ. ಏನಾಗುತ್ತೆ ಅಂದರೆ ನೀವು ಎವ್ರಿ ಟೈಮು ಹೆಜ್ಜೆ ತೊಗೊಂಡೋವಾಗ ಕಾರ್ಟ್ಲೇಜ್ ಮೇಲೆ ಇಂಪ್ಯಾಕ್ಟ್ ಆಗ್ತಾರೆ, ನಿಮ್ಮ ಬಾಡಿ ವೆಯ್ಟ್ ಎಲ್ಲ ಫೋರ್ಸ್ ಥರ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಒಂದು ಅರ್ಧ ಗಂಟೆ ನಡೆದ್ರೆ, ವಾಕಿಂಗ್ ಮಾಡಿದ್ರೆ, ಜಾಗಿಂಗ್ ಮಾಡಿದ್ರೆ ಕಾರ್ಟ್ಲೇಜಿಗೆ ನ್ಯೂಟ್ರಿಷನ್ ಬೇಕು. ಅದು ಯಾವಾಗ ಬರುತ್ತೆ ಅಂದರೆ ರೆಸ್ಟ್ ಕೊಟ್ಟರೆ ಬರುತ್ತೆ. ನೀವು ಕಂಟಿನ್ಯೂಸ್ ಆಗಿ 10-15 ಕಿಲೋಮೀಟ್ರ್ ಡೈಲಿ ಜಾಗ್ ಮಾಡಿದ್ರೆ ಕಾರ್ಟ್ಲೇಜ್ ಎಲ್ಲ ನ್ಯೂಟ್ರಿಷನ್ ಅಷ್ಟು ಸಿಗೋದಿಲ್ಲ. ಅದು ಕೂಡ ವಯಸ್ಸಾಗಿರುತ್ತೆ, ಕಾರ್ಟ್ಲೇಜ್ ಕ್ವಾಲಿಟಿ ಸರಿ ಇರಲ್ಲ, ಬ್ರೇಕ್ ಆಗಿ ಶುರು ಆಗುತ್ತೆ. ಓಕೆ ಓಕೆ. ಈಗ ತೂಕ ವಿಚಾರಕ್ಕೆ ಬಂದಾಗ ಕೆಲವ್ರು ಅನ್ಕೋತಾರೆ ನನ್ನ ಅಂಥದ್ದೇನು ತೂಕ ಇಲ್ಲ, ನಾರ್ಮಲ್ ತೂಕನೇ ಇದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಅವ್ರ ದೇಹಕ್ಕೆ, ಅವರ ವಯಸ್ಸಿಗೆ ಅಥವಾ ಹೈಟಿಗೆ ಕಂಪೇರ್ ಮಾಡಿದಾಗ ಒಂದು ಸ್ವಲ್ಪ ತೂಕ ಹೆಚ್ಚಿಗೆ ಇರ್ತಾರೆ. ಸೊ ಈ ರೀತಿ ಕೇರ್ಲೆಸ್ ಮಾಡೋದೇನಾದರೂ ಮತ್ತೆ ಪ್ರಾಬ್ಲಮ್ ಆಗುತ್ತಾ? ಬಾಡಿ ತೂಕ ಒಂದು ವಿಷಸ್ ಸೈಕಲ್. ಈ ಸಾಧಾರಣವಾಗಿ ನಾರ್ಮಲಾಗಿ ಸ್ಟ್ಯಾಂಡರ್ಡಾಗಿ ಹೈಟಿಗೂ ಮತ್ತು ತೂಕಕ್ಕೂ ಮ್ಯಾಚ್ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದು 5 kg ಜಾಸ್ತಿ ಆಗಿದ್ದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀನಿ ಅಷ್ಟೇ ಅಂತ ಅದು ಸಾಧಾರಣವಾಗಿ ಏನಾಗುತ್ತೆ ಅಂದರೆ ನಿಮ್ದು ಆ್ಯಕ್ಟಿವಿಟಿ ಲೆವೆಲ್ ಕಡಿಮೆ ಆಗುತ್ತೆ. ಸಾಧಾರಣ 5 kg ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಲೇಜಿ, ಸ್ವಲ್ಪ ಲೆಸ್ ಆ್ಯಕ್ಟಿವ್ ಆಗಿರ್ತೀರ. ಅವಾಗ ಏನಾಗುತ್ತೆ, ನೀವು ಎಷ್ಟು ಕಡಿಮೆ ಆ್ಯಕ್ಟಿವ್ ಆಗ್ತೀರಾ ನಿಮ್ಮ ಬಾಡಿ ವೆಯ್ಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಡಬಲ್ ಆಗ್ತಾ ಹೋಗುತ್ತೆ, ಸರ್ಕಲ್ ಥರ. ನೀವು ಮತ್ತಷ್ಟು ದಪ್ಪ ಆಗ್ತೀರಾ, ಮತ್ತಷ್ಟು ಸ್ಲೋ ಆಗ್ತೀರಾ, ಮತ್ತೆ ದಪ್ಪ ಆಗ್ತಾ ಇರ್ತೀರ. ನೀವು ರೆಗ್ಯುಲರ್ ತೂಕ ಚೆಕ್ ಮಾಡ್ಕೊಂಡಂಗೆ ಇದ್ದರೆ ನಿಮಗೆ 1-2 ವರ್ಷ ಬಿಟ್ಟು ಸಡನ್ನಾಗಿ ನೋಡಿದ್ರೆ 15-20 kg ಜಾಸ್ತಿ ಆಗಿರ್ತೀರ. ಸೊ ಇಟ್ಸ್ ಎ ವಿಷಿಯಸ್ ಸೈಕಲ್ ಅಷ್ಟೇ. ನೀವು ದಪ್ಪ ಆದಷ್ಟು ಇನ್ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಸಾಧಾರಣವಾಗಿ. ಹಾಗಿದ್ರೆ ಈಗ ಜಿಮ್ ಅಲ್ಲಿ ಕೂಡ ನಮ್ಗೆ ಹೆಚ್ಚಾಗಿ ಭಾರ ಎತ್ತೋದು ಕೂಡ ಪ್ರಾಬ್ಲಮ್ ಆಗತ್ತೆ ಯಂಗ್ಸ್ಟರ್ಸ್ ಅಲ್ಲಿ. ಯಂಗ್ ಅಲ್ಲಿ ಈಗ ಯಾರಾದ್ರೂ ಯುವಕರಿದ್ರು ಅಂತ ಹೇಳಿದ್ರೆ ಬಾಡಿ ಫಿಟ್ ಆಗ್ಬೇಕು ಅಂತ ಜಿಮ್ಮಿಗೆ ಹೋಗ್ತಾರೆ. ಆ ಟೈಮಲ್ಲಿ ಅವರ ದೇಹದ ತೂಕಕ್ಕಿಂತ ಹೆಚ್ಚಾಗಿ
ಭಾರವನ್ನ ಎತ್ತಿದ್ರೆ ಸಮಸ್ಯೆ ಆಗುತ್ತೆ, ಅದು ಮಂಡಿ ಮೇಲೆ ಪರಿಣಾಮವನ್ನ ಬೀರುತ್ತಾ ಅಂತ? ಹೌದು, ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಜಿಮ್ಮಲ್ಲಿ ಏನಂದರೆ ಯಂಗ್ಸ್ಟರ್ಸ್ಗಳು ಬರ್ತಾರೆ, ಅವ್ರಿಗೆ ಒಂದು ಟ್ರೈನಿಂಗ್ ಇರಲ್ಲ ಏನು ಎಕ್ಸಸೈಸ್ ಯಾವ ಥರ ಮಾಡಬೇಕು ಅಂತ. ಸಾಧಾರಣವಾಗಿ ಅಡ್ವೈಸಬಲ್ ವೆಯ್ಟ್ ಏನಂದರೆ 10 to 15% ಆಫ್ ಅವ್ರ ಬಾಡಿ ವೆಯ್ಟ್. 50 kg ಇದ್ದರೆ ಸಾಧಾರಣವಾಗಿ ಒಂದು 5 ರಿಂದ 10 kg ಒಳಗಡೆ ವೆಯ್ಟ್ಸ್ ಇಡಬೇಕು. ತುಂಬ ಓವರ್ ವೆಯ್ಟ್ ಲಿಫ್ಟ್ ಮಾಡೋದು ಕೂಡ ಡ್ಯಾಮೇಜ್ ಮಾಡುತ್ತೆ ಒಂದು. ಮತ್ತು ಕೆಲವು ಕಾಲಿಗೆ ಮಂಡಿ ಸ್ಪೆಸಿಫಿಕಾಗಿ ಮಂಡಿ ರಿಲೇಟೆಡ್ ಎಕ್ಸಸೈಸ್ ಅಂದರೆ ಕೆಲವು ನಾನು ನೋಡಿದ್ದೀನಿ ಜಿಮ್ಗಳಲ್ಲೆಲ್ಲ ವೆಯ್ಟ್ ಹಾಕಿ ಸ್ಕ್ವಾಟ್ಸ್ ಮಾಡೋದು ಅದು ಇದೆಲ್ಲ ಅವ್ರ ಕೈಲಿ ಆಗುತ್ತೆ. ಬಟ್ ಆಗುತ್ತೆ ಅಂದ ತಕ್ಷಣ ಅದೆಲ್ಲ ಲೋಡೆಲ್ಲ ಮಂಡಿಗೆ ಹೋಗುತ್ತೆ ಸೀದಾ. ಸೊ ಆ ಥರದ್ರಿಂದ ಏನಾಗುತ್ತೆ, ಕಾರ್ಟ್ಲೇಜ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ಮೊಣಕಾಲು ಚಿಪ್ ಅಂತೀವಲ್ಲ, ಪಟಲ ಅಂತೀವಿ, ನೀ ಕ್ಯಾಪ್ ಅಂತೀವಿ, ಅದು ತುಂಬ ರಬ್ಬಾಗುತ್ತೆ. ಎಸ್ಪೆಷಲಿ ಸ್ಕ್ವಾಟ್ಗಳು ಮಾಡಿದಾಗ ಕೂತ್ಕೊಂಡು ಎದ್ದಾಳೋದು ಮತ್ತು ಬೆಂಚ್ ಪ್ರೆಸ್ಸನ್ನು ಲೆಗ್ ಪ್ರೆಸ್ ಅದು ಇದೆಲ್ಲ ಮಾಡ್ತಾರೆ. ಸೊ ಆ ಥರದ್ರಿಂದ ಕಾರ್ಟ್ಲೇಜ್ ಡ್ಯಾಮೇಜ್ ಆಗುತ್ತೆ. ಸೊ ಅದು ತುಂಬ ಓವರ್ ವೆಯ್ಟ್ ಹಾಕಿ ಎಕ್ಸಸೈಸ್ ಸ್ಕ್ವಾಟ್ಸ್ ಮಾಡೋದು, ಡೀಪ್ ಸ್ಕ್ವಾಟ್ಸ್ ಎಲ್ಲ ಅಡ್ವೈಸಬಲ್ ಅಲ್ಲ. ಸಾಧಾರಣವಾಗಿ ಮಿನಿಮಮ್ ವೆಯ್ಟಲ್ಲಿ ಮಾಡ್ಬೋದು. ಹೇಳಿದ್ನಲ್ಲ 5 ರಿಂದ 15% ಆಫ್ ಬಾಡಿ ವೆಯ್ಟಲ್ಲಿ ಹಾಕೊಂಡು ಮಾಡಿದ್ರೆ ಒಳ್ಳೆಯದು. ಮತ್ತು ತುಂಬ ಕೆಳಗಡೆ ಕೂತ್ಕೊಂಡಿರೋದೆಲ್ಲ ಕಡಿಮೆ ಮಾಡಬೇಕು. ಓಕೆ, ಮಂಡಿ ನೋವು ಇದ್ದ ತಕ್ಷಣ ಬೆಡ್ ರೆಸ್ಟ್ ಮಾಡಬೇಕಾಗತ್ತಾ ಅಥವಾ ಡೈಲಿ ರೂಟೀನಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡಬೇಕಾ ಅಂತ? ಮಂಡಿ ನೋವಿಗೂ ಆ್ಯಕ್ಟಿವಿಟೀಸ್ಗೆ ಏನಂದರೆ ಏನಕ್ಕೆ ನೋವು ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ನಿಮಗೆ ಏನಾಗುತ್ತೆ ಅಂದರೆ ಈಗ ಇಂಜುರಿ ಆದಾಗ ಏನಾಗುತ್ತೆ, ಅಕ್ಯೂಟ್ ಇಂಜುರಿ, ಈಗ ನಿನ್ನೆ ಏನು ಜಿಮ್ಮಲ್ಲಿ ಹೋಗಿ ವೆಯ್ಟ್ ಎತ್ತಿದ್ದು ನೋವಾಗಿದೆ ಅಂದಾಗ ಆ ಟೈಮಲ್ಲಿ ರೆಸ್ಟ್ ಕೊಡಬೇಕು. ಯೂಶಲಿ ಸಾಧಾರಣವಾಗಿ ಲಿಗಮೆಂಟ್ ಸ್ಟ್ರೆಚ್ಗಳಾಗಿರುತ್ತೆ, ನೀವು ರೆಸ್ಟ್ ಕೊಟ್ಟರೆ ಹೀಲ್ ಆಗುತ್ತೆ. ಅದಾದಮೇಲೆ ನಿಧಾನಕ್ಕೆ ಸ್ಟ್ರೆಂಥನಿಂಗ್, ಲೈಟ್ ವೆಯ್ಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿ ಮಾಡಬೇಕು. ಅದಾದಮೇಲೆ ಸಾಧಾರಣವಾಗಿ ಈಗ ವಯಸ್ಸಾದಾಗ ಮಂಡಿ ಸವದವರಿಗೆ ಅದು ಅಷ್ಟೇ. ಏನೋ ಮಂಡಿ ಸವೆಗೆ ಶುರುವಾದಾಗ ಕೆಲವು ದಿವಸ ಚೆನ್ನಾಗಿರುತ್ತೆ, ಕೆಲವು ಸತಿ ಏನಾಗುತ್ತೆ ಒಂದು ಇದ್ದಕ್ಕಿದ್ದಂಗೆ ಜಾಸ್ತಿ ದೂರ ನಡೆಯೋದು ಇದೆಲ್ಲ ಮಾಡಿದಾಗ ಜಾಸ್ತಿ ಮತ್ತೆ ಮಂಡಿ ನೋವು ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಟೈಮಲ್ಲಿ ನೋವು ಜಾಸ್ತಿ ಆದಾಗ ರೆಸ್ಟ್ ಕೊಡಬೇಕು. ನಿಧಾನ ಕಡಿಮೆ ಆದಮೇಲೆ ಗ್ರಾಜುವಲ್ ಆಗಿ ನಿಧಾನಕ್ಕೆ ಸ್ಟೆಪ್ ಅಪ್ ಮಾಡಬೇಕು, ಜಾಸ್ತಿ ಮಾಡ್ತಾ ಹೋಗ್ಬೇಕು ಎಕ್ಸಸೈಸ್ಗಳು. ಒಂದೇ ದಿವಸ ಈಗ 3 ದಿವಸ ರೆಸ್ಟ್ ಕೊಟ್ಟು ಮಾರನೇ ದಿವಸ ಮತ್ತೆ ಅಷ್ಟು ಮಾಡಿದ್ರೆ ಮತ್ತೆ ಮಂಡಿ ನೋವು ಬರುತ್ತೆ. ಓಕೆ, ಹಾಗಿದ್ರೆ ಈಗ ವಯಸ್ಸಾದ್ಮೇಲೆ ಮಂಡಿ ಸವೆತ ಅನ್ನೋದು ಫಿಕ್ಸ್ ಇದ್ದೇ ಇರುತ್ತಾ ಅಂತ? ಎಲ್ರಿಗೂ ಇರುತ್ತಾ ಮಂಡಿ ಸವೆತ? ಸಾಧಾರಣವಾಗಿ ನೀವೊಂದು 70 ವಯಸ್ಸು ಆಸ್ಪಾಸ್ ಬಂದಾಗ 100ಕ್ಕೆ 80 ಜನಕ್ಕೆ ಬರುತ್ತೆ. ಬಟ್ ಕೆಲವರೆಲ್ಲ ಫಿಟ್ ಇರೋರು, ಆ್ಯಕ್ಟಿವ್ ಆಗಿರೋರಿಗೆ ಇನ್ನಷ್ಟು ಇಲ್ಲ, ಏನು 80 ಆದರೂ ಚೆನ್ನಾಗಿರುತ್ತೆ. ನಾವು ತುಂಬ ಜನ ಕ್ಲಿನಿಕಲ್ ಹಾಸ್ಪಿಟಲ್ಗಳಲ್ಲಿ ನೋಡ್ತೀವಿ, 70-80 ಆದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅವ್ರು ಯಾವ ಸಿಂಪ್ಟಮ್ಸು ಇರಲ್ಲ, ಏನು ಪ್ರಾಬ್ಲಮ್ ಇರೋದಿಲ್ಲ. ಮೇನ್ ಏನಂದರೆ ಎಂಗೇಜಲ್ಲಿ ಸ್ಪೆಷಲಿ 30 ವರ್ಷ ಕೆಳಗಡೆ ತುಂಬ ಆ್ಯಕ್ಟಿವ್ ಇರೋದ್ರಿಂದ ಆಟಗಳನ್ನ ಆಡುವಾಗ ಕೇರ್ಫುಲ್ಲಾಗಿ ಇಂಜುರಿ ಆಗ್ದಂಗೆ ನೋಡ್ಕೋಬೇಕು. 30 ರಿಂದ 50 ಆಗುವಾಗ ಓವರ್ ವೇಟ್ ಆಗ್ದಂಗೆ ನೋಡ್ಕೋಬೇಕು. ದಪ್ಪ ಎಲ್ಲದಕ್ಕೂ ಮುಖ್ಯ ತೂಕ. ಇಲ್ಲಿ 50 ಆದ್ಮೇಲೆ ಏನಂದರೆ ಬೋನ್ ಸಾಫ್ಟ್ ಆಗ್ದಂಗೆ ನೋಡ್ಕೋಬೇಕು. ಆ ಟೈಮಲ್ಲಿ ಬೋನ್ ಎಲ್ಲ 50 ವರ್ಷ ಆದಮೇಲೆ ಬೋನ್ ಎಲ್ಲ ವೀಕ್ ಆಗುತ್ತೆ ಜನರಲ್ ಆಗಿ ಬಾಡಿನಲ್ಲಿ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಮಿನಿಮಮ್ ಆಕ್ಟಿವಿಟೀಸ್ ಆದ್ರೂ ಮಾಡಬೇಕು. ಅದನ್ನ ಬೋನ್ ವೀಕ್ ಆಗೋದು ಯಾಕೆಂದ್ರೆ ಮಸಲಲ್ಲಿ ಏನಫ್ ಆಕ್ಟಿವ್ ಸ್ಟ್ರೆಂತ್ ಇರಲ್ಲ. ಮಸಲ್ ಸ್ಟ್ರೆಂತ್, ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು, ಮಿನಿಮಲ್ ಫೋರ್ಸ್ ಕೊಡಲೇಬೇಕು, ಡೈಲಿ ಆಕ್ಟಿವಿಟೀಸ್ ಮಾಡಲೇಬೇಕು. ತುಂಬ ಲೋ ಆ್ಯಕ್ಟಿವ್ ಆಗಿದ್ರೆ ಅಂದರೆ ಎವ್ರಿ ಡೇ ಟ್ರಾನ್ಸ್ಪೋರ್ಟ್ಗೆ ಎಲ್ಲದಕ್ಕೂ ಕಾರ್ಗಳು ಯೂಸ್ ಮಾಡೋದು, ವಾಕಿಂಗ್ ಮಾಡಲ್ಲ, ಸೈಕ್ಲಿಂಗ್ ಮಾಡಲ್ಲ, ಅಥವಾ ಇನ್ನೊಂದು ಆ್ಯಕ್ಟಿವಿಟಿ ಮಾಡಲ್ಲ ಅಂದರೆ ಬೋನ್ ಎಲ್ಲ ವೀಕ್ ಆಗಿಬಿಡುತ್ತೆ. ಸೊ ಇದು 3 ಬಿಲೋ 30 ಇಂಜುರಿ ಆಗ್ಬೋದಂಗೆ ನೋಡ್ಕೋಬೇಕು, ಆಮೇಲೆ ಓವರ್ ವೇಟ್ ಆಗ್ದಂಗೆ ನೋಡ್ಕೋಬೇಕು, ಆಮೇಲೆ ಒಂದಷ್ಟು ಮಿನಿಮಮ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳನ್ನ ಮಾಡಬೇಕು ಅಂತ. ಹಾಗಿದ್ರೆ 50 ಆದ್ಮೇಲೆ ಮೂಳೆ ಕೂಡ ತನ್ನ ಬಲವನ್ನ ಕಡಿಮೆ ಕಳ್ಕೊಳ್ಳುತ್ತೆ ಅಂತ. ಹಾಗಿದ್ರೆ 50 ಆದ್ಮೇಲೆ ಮೂಳೆ ಶಕ್ತಿ ಇನ್ನೂ ಉಳ್ಕೋಬೇಕು ಅಂತ ಹೇಳಿದ್ರೆ ಇಂಥದ್ದೇ ಆಹಾರವನ್ನ ತಿಂದ್ರೆ ಒಳ್ಳೆಯದು, ಅಥವಾ ಎಕ್ಸಸೈಸ್ ಅಲ್ಲೂ ಕೂಡ ಇಂಥದ್ದನ್ನೇ ಮೆನ್ಷನ್ ಮಾಡಿ ಹೇಳೋದಿಕ್ಕೆ ಆಗುತ್ತೆ ಡಾಕ್ಟರ್? ಯೋಗ ಮಾಡ್ಬೋದಾ ಹೇಗೆ ಅಂತ? ಏನಾಗತ್ತೆ ಅಂದ್ರೆ 50 ಅಂತೆಲ್ಲ ಜನರಲ್ ಆಗಿ ನಿಮ್ದು ಬಾಡಿ ಅಂದ್ರೆ ಬೋನ್ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್ 0 ಇಂದ ಹುಟ್ಟಿದಾಗಿಂದ ಹಿಡಿದು 30 ವರ್ಷವರೆಗೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದು ಯಾವಾಗ ಹೆಂಗೆ ಆಗುತ್ತೆ ಅಂದರೆ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಇನ್ಆ್ಯಕ್ಟಿವ್ ಇದ್ದರೆ ಎಂಗೇಜಲ್ಲಿ ಬೋನು ಡೆನ್ಸಿಟಿ ಕಡಿಮೆ ಇರುತ್ತೆ. ಯಾರಾದರೂ ತುಂಬ ಮ್ಯಾನ್ಯಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿರುತ್ತೆ. 30 ವರ್ಷ ಆದ್ರಿಂದ 40-45 ತನಕ ಫ್ಲಾಟ್ ಆಗುತ್ತೆ. ನೀವು ಅದಾದಮೇಲೆ ಏನೇ ಆ್ಯಕ್ಟಿವಿಟೀಸ್ ಮಾಡೋದನ್ನು ಅಷ್ಟು ಬಿಲ್ಡ್ ಆಗಲ್ಲ, ಬಟ್ ಇಟ್ ವಿಲ್ ಮೈಂಟೈನ್. 45 ಇಂದ ಜನರಲ್ ಆಗಿ ಎಲ್ರಿಗೂ ಡಿಕ್ಲೈನ್ ಆಗುತ್ತೆ ಸ್ಟ್ರೆಂತ್, ಬೋನ್ ಆ್ಯಂಡ್ ಮಸಲ್ ಸ್ಟ್ರೆಂತ್. ಅದು ಡಿಟರ್ನ್ ಬೈ ಇನಿಷಿಯಲ್ 30 ಇಯರ್ಸಲ್ಲಿ ನೀವೇನು ಆ್ಯಕ್ಟಿವಿಟಿ ಮಾಡಿರೋದ್ರಿಂದ. ಮತ್ತು 40s 50s ಅದಾದಮೇಲೆ ಕೂಡ ನೀವು ಅವಾಗ ಐಡ್ಲ್ ಆದರೆ ಅಂದರೆ ಲೋ ಪ್ರೊಫೈಲ್ ಆ್ಯಕ್ಟಿವಿಟಿ ಏನು ಮಾಡ್ದಂಗೆ ಸೆಡೆಂಟ್ರಿ ವರ್ಕರ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದರೆ ಇನ್ನಷ್ಟು ಬೇಗನೆ ಡಿಟಿಯೋರೇಟ್ ಆಗುತ್ತೆ. ಆ ಟೈಮಲ್ಲಿ ಮಿನಿಮಮ್ ವೆಯ್ಟ್ಸು, ಮಿನಿಮಮ್ ಆ್ಯಕ್ಟಿವಿಟೀಸು ಮಾಡಬೇಕು. ಓಕೆ, ಇನ್ನು ಕೆಲವರು ಹೇಳ್ತಾರೆ ಕಾಲ್ ಬೆಂಡ್ ಮಾಡಿದಾಗ ಏನೋ ಒಂದು ರೀತಿ ಸೌಂಡ್ ಬರ್ತಾ ಇದೆ, ನಮಗದು ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಓಕೆ ಇದು ಮಂಡಿ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಥವಾ ಇದು ಮಂಡಿ ಸವೆತ ಆಗಿರ್ಬೋದು ಅಂತ ಆ ರೀತಿ ಏನಾದರೂ ಊಹಿಸೋಕೆ ಸಾಧ್ಯ ಆಗುತ್ತೆ ಹೀಗೆ? ಹೌದು, ಮಂಡಿನಲ್ಲಿ ಸೌಂಡ್ ಬರೋದು ಸಾಧಾರಣವಾಗಿ ಎಂಗೇಜಲ್ಲಿ ಬಂದರೆ ಸೌಂಡ್ ಜೊತೆಗೆ ಪೈನ್ ಏನು ಇರಲ್ಲ, ಅದು ನಾರ್ಮಲ್. ಕೆಲವು ಸಲ ಏನಾಗುತ್ತೆ ಮಂಡಿನಲ್ಲಿ
ಫ್ಲೂಯಿಡ್ ಇರುತ್ತೆ, ಅದು ಸ್ಪ್ಲಾಶ್ ಆಗುತ್ತೆ, ಅವಾಗ ಸೌಂಡ್ ಬರ್ತದೆ. ಅದು ಕಟ್ ಸರ್ವೇ ಕಟ್ ಅಂತ ಸಾಮಾನ್ಯ. ಸೌಂಡ್ ಬರುತ್ತೆ ಬಟ್ ಕಟ್ ಕಟ್ ಅಂತ ಸೌಂಡ್ ಬರೋದು ಸಾಧಾರಣವಾಗಿ ಶುರುವಾಗೋದು 30ರಿಂದ 50 ಇರೋರಿಗೆ ಕಾರ್ಟ್ಲೇಜ್ ಎಲ್ಲ ಸಾಫ್ಟ್ ಆಗುತ್ತೆ. ಅದು ಯಾಕೆ ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದರೂ ಕೂಡ ಆಗ್ಬೋದು, ಥೈ ಮಸಲ್ ಸ್ಟ್ರೆಂತ್ ಕೂಡ ಕಡಿಮೆ ಆದರೂ ಆಗ್ಬೋದು. ಅವೆಲ್ಲ ಕರೆಕ್ಟಬಲ್ ಪ್ರಾಬ್ಲಮ್ಸು. ನೀವು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟ್ ವಿಟಮಿನ್ ಡಿ ತೊಗೊಂಡು ಒಂದು ಥೈ ಮಸಲ್ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಮಾಡಿದ್ರೆ ಆ ಸಿಂಪ್ಟಮ್ಸ್ ಎಲ್ಲ ಒಂದು 5-6 ತಿಂಗಳಲ್ಲಿ ಹೊರಟೋಗುತ್ತೆ. 50 ಆದಮೇಲೆ ಕಟ್ಟ ಸೌಂಡ್ ಬಂದರೆ ಏನಾಗುತ್ತೆ, ಮೊಣಕಾಲು ಚಿಪ್ ಸವಿತಾ ಇದೆ ಅಂತ. ಸೊ ಅದು ಅರ್ಲಿ ಇಂಡಿಕೇಶನ್ ಮಂಡಿ ಸವಿಯೋಕ್ಕೆ ಶುರುವಾದಾಗ. ಓಕೆ ಓಕೆ. ಸೊ ಒಂದು ಸೂಚನೆಯನ್ನು ಕೊಡುತ್ತೆ ನಮ್ಮ ದೇಹ ಈ ತರ ಆಗ್ತಾ ಇದೆ ಅಂತ. ವೈಟಮಿನ್ ಡಿ ಬಗ್ಗೆ ಕೂಡ ಈಗ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ಸರ್. ಹಾಗಿದ್ರೆ ಈಗ ವೈಟಮಿನ್ ಡಿ ನಮ್ಮ ಮೂಳೆಗೆ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ ಸೂರ್ಯನ ಬೆಳಕಲ್ಲಿ ವೈಟಮಿನ್ ಡಿ ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮುಖಾಂತರ ವೈಟಮಿನ್ ತಗೊಳಕ್ ಆಗುತ್ತಾ ಅಂತ? ನ್ಯಾಚುರಲ್ ಆಗಿ ನಿಮ್ಮ ಬಾಡಿನಲ್ಲಿ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ. ನೀವು ಅರ್ಲಿ ಮಾರ್ನಿಂಗ್ ಸನ್ ಲೈಟ್ಗೆ ಹೋದ್ರೆ ಅದರಲ್ಲಿ ರೇಸ್ ಕನ್ವರ್ಟ್ ದ ಫ್ಯಾಟ್ ಇಂಟು ವಿಟಮಿನ್ ಡಿ ಆಗುತ್ತೆ. ಅದು ಎಲ್ರಿಗೂ ಆಗುತ್ತೆ, ನ್ಯಾಚುರಲ್ ಆಗಿ ಅದೇ ಬರುತ್ತೆ. ಅದು ಬಿಟ್ಟು ಬೇರೆ ಏನಂದ್ರೆ ವಿಟಮಿನ್ ಡಿ ಕನ್ವರ್ಟ್ ಆಗೋಂಥ ಮಟೀರಿಯಲ್ ಅಂದರೆ ಫಿಶ್ಶು ಮತ್ತು ವೆಜಿಟೇರಿಯನ್ಸಲ್ಲಿ ಹೋದರೆ ಇದರಲ್ಲಿ ಕರ್ಡ್ಸು ಅದರಲ್ಲೆಲ್ಲ ಇರ್ತೀವಿ, ಅದೆಲ್ಲ ದಟ್ ವಿಲ್ ಕನ್ವರ್ಟ್. ಪೀನಟ್ಸು ಅದರಲ್ಲಿರೋ ಫ್ಯಾಟ್ ಎಲ್ಲ ಸ್ಕಿನ್ ಕೆಳಗೆ ಡೆಪಾಸಿಟ್ ಆಗುತ್ತೆ, ಅದು ಹೋದಾಗ ಕನ್ವರ್ಟ್ ಆಗುತ್ತೆ ವಿಟಮಿನ್ ಡಿ. ಸೊ ಏನು ಮುಖ್ಯ ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸನ್ಲೈಟಿಗೆ ಹೋಗಿ ಒಂದು ಅರ್ಧ ಗಂಟೆ ಆದರೂ ಎಕ್ಸ್ಪೋಸ್ ಆಗಬೇಕು, ಮಿನಿಮಮ್ 30 ಮಿನಿಟ್ಸ್. ವಾರದಲ್ಲಿ ಒಂದು 4 ದಿವಸ ಆದರೂ ಸನ್ಲೈಟಲ್ಲಿ ಎಕ್ಸ್ಪೋಸ್ ಆದರೆ ಒಳ್ಳೆಯದು. ಅದಕ್ಕೇ ಮೊದಲೆಲ್ಲ ಟೆರಸಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಕೂತ್ಕೊಂಡು. ಈಗ ಏನಾಗುತ್ತೆ ಅಂದರೆ ನಾವು ಸಾಧಾರಣವಾಗಿ ಪ್ರಾಕ್ಟೀಸಲ್ಲಿ ನೋಡುವಾಗ ಏನಾಗುತ್ತೆ, ಬರೋರು 199 ಜನಕ್ಕೆ ವಿಟಮಿನ್ ಡಿ ಡೆಫಿಷಿಯನ್ಸಿ. ಅದು ಸಾಧಾರಣ ಬೆಂಗಳೂರಲ್ಲಿ ಎಲ್ರಿಗೂ ಇರುತ್ತೆ. ಯಾಕೆಂದರೆ ಯಾರು ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದಿಲ್ಲ. ಓಕೆ. ಸೊ ಹಾಗಿದ್ರೆ ಈಗ ಮೂಳೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಮೂಳೆ ಸವಿತಾ ಇದೆ ಅಂದಾಗ ಅವರಿಗೆ ವೈಟಮಿನ್ ಡಿ ಕೊರತೆ ಕೂಡ ಇರಬಹುದು. ಓಕೆ ಓಕೆ. ಸೊ ವೈಟಮಿನ್ ಡಿ ಅನ್ನ ಕಾಪಾಡ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಮಂಡಿ ನೋವನ್ನ ತಡೆಯೋ ವಿಚಾರಕ್ಕೆ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಹೇಳ್ತಾರೆ ಮಹಿಳೆಯರಲ್ಲಿ ಮಂಡಿ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಅದು ಮೆನೋಪಾಸ್ ಆದ್ಮೇಲೆ ಹಾರ್ಮೋನ್ ವೇರಿಯೇಷನ್ ಇಂದ ಈ ತರ ಆಗುತ್ತೆ ಅನ್ನೋದನ್ನ ಹೇಳಿರೋದನ್ನ ಕೇಳಿದೀವಿ. ಸೊ ಹಾಗಿದ್ರೆ ಮಹಿಳೆಯರಲ್ಲಿ ಮೆನೋಪಾಸ್ ಆದ್ರೂ ಕೂಡ ಮಂಡಿ ನೋವು ಬರದೇ ಇರೋ ರೀತಿಯಲ್ಲಿ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ? ಇದು ಮಹಿಳೆಯರು ಅಂತ ಏನಿಲ್ಲ, ಮೆನಪಾಸ್ ಆಗುವಾಗ ಆಸ್ಪಾಸ್ 50 ವರ್ಷ ಆಸ್ಪಾಸ್ ಬಂದಿರ್ತಾರೆ. ಒಂದು ಮಹಿಳೆಯರಲ್ಲಿ ಸಾಧಾರಣವಾಗಿ ಮೆನಪಾಸ್ ಆದ ತಕ್ಷಣ ಈಸ್ಟ್ರೋಜನ್ ಅಂತ ಇರುತ್ತೆ, ಅದರ ಎಫೆಕ್ಟ್ ಕಡಿಮೆ ಆಗುತ್ತೆ. ಈಸ್ಟ್ರೋಜನ್ ಇದ್ದಾಗ ಏನಾಗುತ್ತೆ ಅಂದ್ರೆ ಬೋನ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಈಸ್ಟ್ರೋಜನ್ ಎಫೆಕ್ಟ್ ಕಡಿಮೆ ಆದ ತಕ್ಷಣ ಬೋನ್ ಎಲ್ಲ ವೀಕ್ ಆಗುತ್ತೆ. ಅದ್ರ ಜೊತೆಗೆ ಏನೋ ಹಾರ್ಮೋನಲ್ ಎಫೆಕ್ಟ್ ಇಂದ ಪಾಸಿಬಲ್ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಂಗಾಗಿ ಅವರಿಗೆ ಕಂಪೇರ್ಟಿವ್ಲಿ ಜಾಸ್ತಿ ಇರುತ್ತೆ ಮಂಡಿ ಸವಿಯೋದು. ಅದ್ರ ಜೊತೆಗೆ ಆಕ್ಟಿವಿಟಿ ಲೆವೆಲ್ ನಾವು ನೋಡಿದಂಗೆ ಕಡಿಮೆ ಇರುತ್ತೆ ಮಹಿಳೆಯರಲ್ಲಿ, ಫಿಸಿಕಲ್ ಆಕ್ಟಿವಿಟೀಸು. ಹಂಗಾಗಿ ಕೂಡ ವೆಯ್ಟ್ ಗೇನ್ ಆಗಿರುತ್ತೆ. ಇಂಡೈರೆಕ್ಟ್ ಆಗಿ ವೆಯ್ಟ್ ಗೇನ್ ಆದಾಗ ಮಂಡಿ ಮೇಲೆ ಡೈರೆಕ್ಟ್ ಎಫೆಕ್ಟ್ ಬೀರುತ್ತೆ ಅಂತ. ಓಕೆ. ಸೊ ಹಾಗಾದ್ರೆ ಪ್ರಿವೆಂಟ್ ಯಾವ ರೀತಿಯಾಗಿ ಮಾಡಬಹುದು ಡಾಕ್ಟರ್ ಅಂತ? ಪ್ರಿವೆಂಟ್ ಅಂದ್ರೆ ವಯಸ್ಸಾದವರು, ಎಸ್ಪೆಷಲಿ ವಯಸ್ಸಾದವರಿಗೆ ವೆಯ್ಟ್ ರಿಡಕ್ಷನ್. ನಾವು ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಕ್ಲಿನಿಕಲ್ ಹಾಸ್ಪಿಟಲಲ್ಲಿ ಬಂದಾಗ ನೋಡೋದೇನೆಂದ್ರೆ ಎಲ್ಲರೂ 50 ವರ್ಷ ಪಕ್ಕದಲ್ಲಿದ್ದರೆ 100ಕ್ಕೆ 80 ಜನ ಅಂತೂ ದಪ್ಪ ಇರ್ತಾರೆ. ಅವರು ಹೈಟಿಗಿನ್ನ ಜಾಸ್ತಿ ಅಟ್ಲೀಸ್ಟ್ ಒಂದು 20-30% ಜಾಸ್ತಿ ಇರ್ತಾರೆ. ವೆಯ್ಟ್ ಕಂಟ್ರೋಲ್ ಆರ್ ವೆಯ್ಟ್ ರಿಡಕ್ಷನ್. ಇಲ್ಲಿ ಮಿಸ್ಕನ್ಸೆಪ್ಷನ್ ಏನಂದ್ರೆ ವೆಯ್ಟ್ ರಿಡಕ್ಷನ್ ಅಂದರೆ ತುಂಬ ವಾಕ್ ಮಾಡ್ಬೇಕಂತ ಎಲ್ಲ ಬಂದವರಲ್ಲಿ ಹೇಳ್ತಾರೆ, ನಾನು ಡೈಲಿ 10,000 ಸ್ಟೆಪ್ ತೊಗೊತಾ ಇದ್ದೀನಿ ಆದರೂ ಕಡಿಮೆ ಆಗ್ತಾ ಇಲ್ಲ ಅಂತ. ಇದು ಪ್ರಾಕ್ಟಿಕಲಾಗಿ ವರ್ಕ್ ಆಗಲ್ಲ. ಯೂಶ್ವಲಿ ವೆಯ್ಟ್ ಗೇನ್ ಯಾಕಾಗುತ್ತೆ ಅಂದರೆ ತುಂಬ ಕ್ಯಾಲೋರಿ ಇಂಟೇಕ್, ನೀವು ಮಾಡ್ತಾರೋ ಆ್ಯಕ್ಟಿವಿಟೀಸ್ಗಿಂತ ಜಾಸ್ತಿ ಊಟ ತೊಗೊಳೋದ್ರೆ ಫುಡ್ ತೊಗೊಳೋದ್ರಿಂದ ಅದೆಲ್ಲ ಸ್ಟೋರ್ ಆಗುತ್ತೆ. ಮತ್ತು ಇಂಪ್ರಾಪರ್ ಟೈಮಿಂಗ್, ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ರಾತ್ರಿ 8 ಗಂಟೆಗೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಅದು ಯುಟಿಲೈಸ್ ಆಗಿಲ್ಲ ಅಂದರೆ ಬಾಡಿನಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದನ್ನು ವೆರಿ ಇಂಪಾರ್ಟೆಂಟ್. ನೀವು ಫುಡ್ ತೊಗೊಂಡೋಗ ನೆಸೆಸರಿ ಇಲ್ದಾಗ ಹೊಟ್ಟೆ ಹಸ್ತಿಲ್ಲ ಅಂದರೆ ಅನ್ವಾಂಟೆಡಾಗಿ ತಿನ್ನೋದು ಅವಶ್ಯಕತೆ ಏನಿಲ್ಲ. ನಿಮಗೆ ಜಾಸ್ತಿ ಆಲ್ರೆಡಿ ದಪ್ಪ ಆಗಿದ್ದೀವಿ ಅಂದರೆ ಹೆಂಗೆ ಕಡಿಮೆ ಮಾಡಬೇಕಂದ್ರೆ ನೀವು ಡಯಟಿಷಿಯನ್ ಹತ್ರ ಹೋದರೆ ಚಾರ್ಟ್ ಕೊಡ್ತಾರೆ ನಿಮ್ಮ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ಗೆ. ಮತ್ತು ಕೆಲವರಿಗೆಲ್ಲ ಡಯಾಬಿಟೀಸು BP ಎಲ್ಲ ಇರುತ್ತೆ, ಅದು ಯಾವುದೋ ಅಫೆಕ್ಟ್ ಆಗ್ದಂಗೆ ಹೆಂಗೆ ನಿಮ್ಮದು ನ್ಯೂಟ್ರಿಷನ್ ಕೂಡ. ಕೆಲವು ನಾವಾಗೆ ಡಯಟ್ ಮಾಡೋದು ಹೋದ್ರೆ ಏನಾಗುತ್ತೆ ಅಂದರೆ ಕೆಲವು ತಿಂತೀವಿ, ಕೆಲವು ಇದೆಲ್ಲ ಬಿಡ್ತೀವಿ. ಹಾಗಾಗಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕೂಡ ಆಗುತ್ತೆ. ಕ್ಲಿನಿಕಲ್ ಡಯಟಿಷಿಯನ್ ಹತ್ರ ಹೋದ್ರೆ ಅವ್ರಿಗೆಲ್ಲ ಬರ್ಕೊಡ್ತಾರೆ ಚಾರ್ಟ್, ನೀವೇನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು. ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಅದು ಸಾಧಾರಣವಾಗಿ 80% ಜನಗಳಿಗೆ ಅಂದರೆ 100ಕ್ಕೆ 80 ಜನಕ್ಕೆ ತುಂಬ ಹೆಲ್ಪ್ಫುಲ್ಲು. ಇನ್ನು 20% ರಿಲೇಟೆಡ್ ಟು ಆ್ಯಕ್ಟಿವಿಟಿ. ಇನ್ ಅಡಿಷನ್ ನೀವು ಅದ್ರ ಡಯಟ್ ಕಂಟ್ರೋಲ್ ಮಾಡೋದ್ರಿಂದ ಅದ್ರ ಜೊತೆಗೆ ಆ್ಯಕ್ಟಿವಿಟಿನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ವೆಯ್ಟ್ ರಿಡಕ್ಷನ್ ಆಗುತ್ತೆ. ಬಟ್ ತುಂಬ ಡಿಫಿಕಲ್ಟ್ ಪಾರ್ಟ್ ಏನಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದು. ಕೆಲವರು ಏನಂತಾರೆ 1 ತಿಂಗಳು ಮಾಡ್ತಾರೆ, ನಾನೆಲ್ಲ ಬ್ಯುಸಿ ಇದ್ದೀನಿ ಅಂತ ಹೇಳಿ ಮಾಡೋದಿಲ್ಲ ಸರ್, ಹಂಗಾಗಿ ಮತ್ತೆ ದಪ್ಪ ಆಗ್ತಾರೆ. ಓಕೆ. ಸೊ ಇದೆಲ್ಲ ಮಂಡಿ ಸವೆತವನ್ನು ಕೂಡ ತಡೆಯುತ್ತೆ. ಒಂದು ಸೆಕೆಂಡ್ ಏನಂದ್ರೆ ಎಕ್ಸಸೈಸಸ್. ಈಗ ಹುಡುಗರಾಗಿದ್ದಾಗ ಜನರಲ್ ಆಗಿ ಎಲ್ಲ ಎಕ್ಸಸೈಸ್ ಮಾಡ್ತಾರೆ, ಬಟ್ ವಯಸ್ಸಾದವ್ರಿಗೆ ಎಲ್ಲರೂ ಮಾಡೋಕ್ಕಾಗಲ್ಲ ಎಲ್ಲ ಎಕ್ಸಸೈಸ್.
ಆ ಥರ ಇದ್ದಾಗ ಏನಾಗುತ್ತೆ, ಮಂಡಿ ಸವಿತಾ ಇದೆ ಆಲ್ರೆಡಿ ಅಂದಾಗ ಫಿಸಿಯೋಥೆರಪಿಯವ್ರ ಹತ್ರ ಹೋದರೆ ಒಂದಷ್ಟು ಎಕ್ಸಸೈಸ್ ಹೇಳ್ಕೊಡ್ತಾರೆ ಮಂಡಿಗೆ. ಅದು ನೋಡಿಕೊಂಡು ಸಾಮಾನ್ಯವಾಗಿ ಪ್ರತಿದಿನ ಮಾಡಬೇಕು, ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಎಕ್ಸಸೈಸ್ ಮಾಡೋದ್ರಿಂದ ಮಂಡಿಗಳ ಮಸಲ್ಸ್ಗಳೆಲ್ಲ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ನೋವು ಕಡಿಮೆ ಆಗುತ್ತೆ. ಓಕೆ. ಸೊ ಈಗ ಮೂಳೆ ಆರೋಗ್ಯ ಅಂತ ಬಂದಾಗ ನಾವು ಕಾಮನ್ ಆಗಿ ಕ್ಯಾಲ್ಶಿಯಂ ಬಗ್ಗೆ ಮಾತಾಡ್ತೀವಿ. ಸೊ ಕ್ಯಾಲ್ಶಿಯಂ ತಗೊಂಡ್ರೆ ಒಳ್ಳೇದು ಅಂತ. ಕ್ಯಾಲ್ಶಿಯಂ ವಿಚಾರಕ್ಕೆ ಬಂದಾಗ ಇಂಥದ್ದೇ ಫುಡ್ಡನ್ನು ತಗೊಂಡ್ರೆ ಬೆಸ್ಟು ಕ್ಯಾಲ್ಶಿಯಂಗೆ ಅಂತ ಏನಾದರೂ ಇದೆಯಾ ಅಂತ? ಕ್ಯಾಲ್ಶಿಯಮ್ ಸಾಧಾರಣವಾಗಿ ನಾವು ತಿನ್ನೋ ಮೆಜಾರಿಟಿ ಫುಡ್ಡಲ್ಲೆಲ್ಲ ಇರುತ್ತೆ, ಸ್ಪೆಷಲಿ ಮಿಲ್ಕಲ್ಲಿ ಇರುತ್ತೆ, ಬೆಲ್ಲ, ರಾಗಿ ಎಲ್ಲದರಲ್ಲೂ ಕ್ಯಾಲ್ಶಿಯಂ ಇರುತ್ತೆ. ಸಾಧಾರಣವಾಗಿ ನಾವು ನೋಡಿರೋದು ಕ್ಲಿನಿಕಲ್ ಪೇಷಂಟ್ಸ್ಗಳೆಲ್ಲ ಟೆಸ್ಟ್ ಮಾಡಿ ಬರ್ತಾರೆ. ತುಂಬ ಜನ ವಯಸ್ಸು 50-60 ವರ್ಷದ ಡೈಲಿ ಕ್ಯಾಲ್ಶಿಯಂ ತಗೊತಾ ಇರ್ತಾರೆ. ನಾವು ಚೆಕ್ ಮಾಡಿಸಿದಾಗ ನೆಸಸರಿಗಿನ್ನ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ. ಸೊ ಯಾಕೆ ಅಂದರೆ ಅವ್ರು ತಿನ್ನೋ ಫುಡ್ಡಲ್ಲಿ, ಆಹಾರದಲ್ಲಿ ಎಲ್ಲ ಇರುತ್ತೆ. ಸೊ ಕ್ಯಾಲ್ಶಿಯಮ್ಮು ಯಾವಾಗಲೂ ಅಷ್ಟೇ ಅನ್ವಾಂಟೆಡ್ ಆಗಿ ತಗೊಂಡ್ರೆ ಓವರ್ ಡೋಸಿಂಗ್ ಪ್ರಾಬ್ಲಮ್, ಯಾಕೆಂದ್ರೆ ಅದೆಲ್ಲ ಕಾರ್ಡಿಯಾಕ್ ಎಫೆಕ್ಟ್ಸ್ ಇರುತ್ತೆ. ಕ್ಯಾಲ್ಶಿಯಂ ಜಾಸ್ತಿ ಆದರೆ ಹಾರ್ಟ್ ಮೇಲೆ ತೊಂದರೆ ಮಾಡೋ ಚಾನ್ಸ್ ಇರುತ್ತೆ. ಸುಮ್ಮನೆ ಅದು ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಬಟ್ ನೀವು ತಿನ್ನೋ ಫುಡ್ಡಲ್ಲಿ ಅಂದರೆ ಹೇಳಿದ್ನಲ್ಲ, ಇದೆಲ್ಲದರಲ್ಲೂ ಸಾಧಾರಣವಾಗಿ ಎಲ್ರಿಗೂ ನಾರ್ಮಲ್ ಇರುತ್ತೆ. ನಾನು ಯಾರು ಕ್ಯಾಲ್ಶಿಯಂ ತುಂಬ ಡಿಫಿಷಿಯನ್ಸಿ ಇರೋರನ್ನ ಯಾರನ್ನೂ ನೋಡಿಲ್ಲ. ಸೊ ಕ್ಯಾಲ್ಶಿಯಂ ಅವಶ್ಯಕತೆ ಫುಡ್ಡಲ್ಲಿರೋಷ್ಟು ತಿಂದರೂ ಸಾಕು. ಹಂಗೂ ನಿಮಗೆ ವಯಸ್ಸಾಗಿದೆ, ನನಗೆ ಡೌಟ್ಫುಲ್ ಅಂದರೆ 70 ವರ್ಷ ಆದಾಗ ಏನಾಗುತ್ತೆ ಅಂದರೆ ಅಷ್ಟು ಊಟ ತೊಗೊಳಲ್ಲ, ಅವರು ಇಂಟೇಕ್ ಕೂಡ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನ್ಯೂಟ್ರಿಷನ್ ಡಿಫಿಷಿಯನ್ಸಿಗಳು ಜಾಸ್ತಿ. ಊಟ ತಿನ್ನಲ್ಲ, ಫ್ರೂಟ್ಸ್ ತಿನ್ನಲ್ಲ, ತಿಂದ್ರೂ ಸ್ವಲ್ಪ ತಿಂತಾರೆ. ಆ ಟೈಮಲ್ಲಿ 70 ಆಸ್ಪಾಸ್ನಲ್ಲಿರೋರಿಗೆ, ಜೊತೆಗೆ ಅವರು ಮೆಂಟಲಿ ಕೂಡ ಅಷ್ಟು ಅಲರ್ಟ್ ಇರಲ್ಲ. ಆ ಥರ ವಯಸ್ಸಾದವರು ಕೂಡ ಟೆಸ್ಟ್ ಮಾಡಿಸಿ ಅಡಿಕ್ವೇಟ್ ಡೋಸ್ಗಳು ಕೊಡಬೇಕು ಅಷ್ಟೇ. ಸಾಧಾರಣವಾಗಿ 60-65 ವರ್ಷದ ತನಕ ನಾನು ಯಾರು ಕ್ಯಾಲ್ಶಿಯಂ ಕಡಿಮೆ ಇರೋನ್ನ ಪೇಷಂಟ್ಸ್ ನೋಡಿಲ್ಲ. ಸಾಧಾರಣ ಇಲ್ಲಿ ಬೆಂಗಳೂರಲ್ಲಿ ನಾವು ನೋಡ್ದಂಗೆ ಇರೋದು ವಿಟಮಿನ್ ಡಿ ಮತ್ತು B12 ತುಂಬ ಡಿಫಿಷಿಯನ್ಸಿ ಇರುತ್ತೆ. ವರ್ಷಕ್ಕೊಂದ್ಸಲ ಆ್ಯನ್ಯಲ್ ಚೆಕ್ ಮಾಡಿಸಿ ಏನೋ ಡಿಫಿಷಿಯೆಂಟ್ ಇದ್ದರೆ ಅದಕ್ಕೆ ಅವ್ರು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಎಷ್ಟು ಕಡಿಮೆ ಇದ್ರೆ ಎಷ್ಟು ಕೊಡಬೇಕು ಅಂತ. ಅದು ತಗೊಂಡ್ರೆ ಸರಿಯಾಗುತ್ತೆ. ಓಕೆ. ಸೊ ವೈಟಮಿನ್ B12 ಕೂಡ ಮೂಳೆಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ವೈಟಮಿನ್ B12 ಒಂದು ನರದ ಶಕ್ತಿನ ಜಾಸ್ತಿ ಮಾಡುತ್ತೆ, ಅದ್ರ ಜೊತೆಗೆ ಮಸಲ್ ಆಕ್ಟಿವಿಟಿಗೆ ಹೆಲ್ಪ್ಫುಲ್. ಸೊ ಕೆಲವು ಪೇಷಂಟ್ಸ್ಗಳು ಬರ್ತಾರೆ, ಜನರಲೈಸ್ ಬಾಡಿ ಅಂದರೆ ಮಾಂಸ ಮಸಲ್ಸ್ಗಳೆಲ್ಲ ನೋವು ಬರ್ತದೆ. B12 ಡಿಫಿಷಿಯನ್ಸಿ ಇದ್ದಾಗ ಅದು ಮಸಲ್ ಟೋನ್ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ, ಪೇಯ್ನು ಕಡಿಮೆ ಆಗುತ್ತೆ. ಸೊ B12 ವಿಟಮಿನ್ ಡಿ ಚೆಕ್ ಮಾಡಿಸ್ಕೋಬೇಕು. ಆ್ಯನ್ಯಲ್ ವರ್ಷಕ್ಕೊಂದ್ಸತಿ ಚೆಕ್ ಮಾಡಿದ್ರು ಸಾಕು. ಓಕೆ. ಸೊ ವರ್ಷಕ್ಕೊಂದ್ಸತಿ ಚೆಕ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಿದೆ, ಎಷ್ಟು ಲೆವೆಲಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅದೇ ಎಲ್ಲರೂ ಸುಮ್ಮನೆ ಸಪ್ಲಿಮೆಂಟ್ಸ್ ಎಲ್ಲ ತಗೊತಾ ಇರ್ತಾರೆ, ಅದ್ರ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನೀವು ತಗೊಳ್ಳೋ ಊಟದಲ್ಲಿ ಫುಡ್ಡಲ್ಲೇ ಎಲ್ಲ ಇರುತ್ತೆ. ಸೊ ಕಡಿಮೆ ಇದ್ದಷ್ಟೇ ತಗೊಂಡ್ರೆ ಒಳ್ಳೇದು. ಕೆಲವರು ಏನು ಮಾಡ್ತಾರೆ ಅಂದರೆ ಮಂಡಿ ನೋವು ಬಂತು ಅಥವಾ ಕೈಕಾಲ ನೋವು ಬಂತು ಅಂದ ತಕ್ಷಣ ಒಂದು ಪೇಯ್ನ್ ಕಿಲ್ಲರ್ ತಗೊಂಡ್ಬಿಡ್ತಾರೆ, ಕಡಿಮೆ ಕೆಲಸ ಮಾಡೋದಕ್ಕೆ ನಂಗೆ ಈಸಿ ಆಗಬೇಕು ಅಂತ. ಸೊ ನೋವು ಬಂದ ತಕ್ಷಣ ಪದೇ ಪೇಯ್ನ್ ಕಿಲ್ಲರ್ ತಗೊಂಡ್ರೆ ಅದು ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಸಾಧಾರಣವಾಗಿ ಏನಾಗುತ್ತೆ, ಪೇಷಂಟ್ಸ್ಗಳಿಗೆ ಅಭ್ಯಾಸ ಆಗಿರುತ್ತೆ ಪಕ್ಕದಲ್ಲಿ ಫಾರ್ಮಸಿಸ್ಟ್ ಹತ್ರ ಹೋಗಿ ಇಸ್ಕೊಂಡು ತೊಗೊಳೋದು, ಮತ್ತು ತುಂಬ ಜನಗಳಿಗೆ ಪರಿಚಯ ಇದೆ ಏನು ಮಾತ್ರೆ ತೊಗೋಬೇಕಂತ. ಅದು ಸಣ್ಣ ನೋವುಗಳಿಗೆ ಓಕೆ. ಕೆಲವು ಸಲ ಈಗ ಮಂಡಿ ನೋವು ಅಂದರೆ ಏನಾಗುತ್ತೆ, ಇವತ್ತು ತೊಗೊಂಡ ತಕ್ಷಣ ಇವತ್ತಿರಲ್ಲ ಅಷ್ಟೇ, ಮತ್ತು ನಾಳೆ ಬರುತ್ತೆ. ಆ ಥರ ಪೇಷಂಟ್ಸ್ಗಳು ಏನು ಮಾಡ್ತಾರೆ, ಸಾಧಾರಣ ಪ್ರತಿದಿನ ತೊಗೊತಾರೆ. ಪ್ರತಿದಿನ ತೊಗೊಂಡ್ರೆ ಏನಾಗುತ್ತೆ, ಈ ಪೇಯ್ನ್ ಕಿಲ್ಲರ್ಸ್ ಎಲ್ಲ ಬಾಡಿಯಿಂದ ಹೊರಗಡೆ ಹೋಗೋದು ಕಿಡ್ನಿಯಿಂದನೇ. ಸೊ ತುಂಬ ಪೇಯ್ನ್ ಕಿಲ್ಲರ್ ತೊಗೊಳೋದ್ರಿಂದ ಒಂದು ಗ್ಯಾಸ್ಟ್ರಿಕ್ ಆಗುತ್ತೆ, ಅಲ್ಸರ್ಗಳಾಗೋ ಚಾನ್ಸ್ ಇರುತ್ತೆ. ಸೆಕೆಂಡ್ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಸೊ ತುಂಬ ನೀವು ಡೈಲಿ ಪೇಯ್ನ್ ಕಿಲ್ಲರ್ಸ್ ಪ್ರತಿದಿನ ತೊಗೊಳೋಷ್ಟು ನೋವಿದೆ ಎಲ್ಲಾದ್ರೂ ಬಾಡಿನಲ್ಲಿ ಅಂದರೆ ಅದ್ರ ರಿಲೇಟೆಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಇಟ್ ಇಸ್ ನಾಟ್ ಅಡ್ವೈಸಬಲ್ ಪ್ರತಿದಿನ ಪೇಯ್ನ್ ಕಿಲ್ಲರ್. ಓಕೆ. ಮಂಡಿ ನೋವು ಅಂದ ತಕ್ಷಣ ಈಗ ನಿಮ್ಮ ಹತ್ರಕ್ಕೆ ಬರುವಂಥ ಪೇಷಂಟ್ಗಳು ಯಾವ ವಿಚಾರಕ್ಕೆ ಭಯ ಪಡ್ತಾರೆ ಅಂತ? ಕಾಮನ್ ಆಗಿ ಈಗ ಹಾಸ್ಪಿಟಲ್ಗೆ ಹೋದ ತಕ್ಷಣ ಬಹುಶಃ ನನಗೆ ಏನಾದರೂ ಆಪ್ರೇಷನ್ ಮಾಡಿಬಿಡ್ತಾರಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಆ ಥರ ಏನಾದರೂ ಭಯ ಪಡ್ತಾರಾ? ಇಂಥದ್ದೇ ಟ್ರೀಟ್ಮೆಂಟ್ ಬೇಕು ಅಂತ ಅವರೇ ಹೇಳ್ತಾರಾ ಅಥವಾ ಕೊಡೋ ಟ್ರೀಟ್ಮೆಂಟ್ನ ತಗೋತಾರಾ ಹೇಗೆ ಅಂತ? ತುಂಬ ಜನ ಹಾಸ್ಪಿಟ್ಲಿಗೆ ಬರುವಾಗ ಏನಾಗುತ್ತೆ ಅಂದರೆ ಅವ್ರ ಮೈಂಡಲ್ಲಿ ಎಲ್ರಿಗೂ ಭಯ ಇರುತ್ತೆ. ಆಪ್ರೇಷನ್ ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಮತ್ತು ಎಲ್ಲ ಪೇಷಂಟು ಅಷ್ಟೇ ಆದಷ್ಟು ಆಪ್ರೇಷನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾವು ಸರ್ಜನ್ಸ್ ಅಂದರೆ ಮೂಳೆ ಸ್ಪೆಷಲಿಸ್ಟ್ ಆಗಿ ಎಲ್ರಿಗೂ ಯಾರಿಗೂ ಸರ್ಜರಿ ಅನ್ವಾಂಟೆಡಾಗಿ ಯಾರಿಗೂ ಅಡ್ವೈಸ್ ಮಾಡಲ್ಲ ಅಂಟಿಲ್ ಅವ್ರಿಗೆ ಅದು ಸರ್ಜರಿ ರಿಕ್ವೈರ್ಮೆಂಟ್ ಇದೆ ಅಂತ ತನಕ. ಅದು ಸರ್ವೇ ಸಾಮಾನ್ಯ, ಎಲ್ರಿಗೂ ಭಯ ಇರ್ತದೆ ಅನಸ್ತೇಸಿಯಾ ಸರ್ಜರಿ ಅಂತ. ಬಟ್ ಕೆಲವು ಕಂಡೀಷನ್ಸ್ಗಳಿಗೆ ಅವರು ಕೆಲವು ಮಂಡಿ ಸೌದಾಗ ಏನಾಗುತ್ತೆ ಅಂದರೆ ತುಂಬ ಸೌದಿರುತ್ತೆ ಅವ್ರಿಗೆ. ಹೆಂಗೆ ಅಂದರೆ ಪ್ರತಿದಿನ ಮನೇಲಿ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ,
ಮತ್ತು ಈವನ್ ಡೇ ಟು ಡೇ ವರ್ಕ್ಗೆ ಏನಾದರೂ ಅಸಿಸ್ಟೆನ್ಸ್ ಬೇಕಾರಾದರೂ, ಮತ್ತು ಡೈಲಿ ಪೇನ್ ಕಿಲ್ಲರ್ ತೊಗೊಂಡಲ್ಲೇ ಮೂವ್ ಆಗಲ್ಲ. ಆ ಥರ ಸಿಚುವೇಶನ್ ಇದ್ದಾಗ ನೀವು ಬೇರೆ ಏನು ನಾನ್ ಆಪ್ರೇಟಿವ್ ಅಂದರೆ ಸರ್ಜರಿ ಇಲ್ದಂಗೆ ಬೇರೆ ಏನಾದರೂ ಮಾಡಿದ್ರು ಕೂಡ ವರ್ಕ್ ಆಗಲ್ಲ. ಆ ಥರ ಪೇಷಂಟ್ಸ್ಗಳಲ್ಲಿ ನಾವು ಯೂಶಲಿ ಸರ್ಜರಿನ ಅಡ್ವೈಸ್ ಮಾಡ್ತೀವಿ. ಓಕೆ, ಸೊ ಹಾಗಿದ್ರೆ ಎಲ್ಲರಿಗೂ ಮಂಡಿ ನೋವು ಬಂದಿರುವಂಥ ಎಲ್ಲರಿಗೂ ಕೂಡ ಆಪರೇಷನ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಓಕೆ, ಕಂಡೀಷನ್ ಮೇಲೆ ತಗೋತೀವಿ. ಕಂಡೀಷನ್ ಯಾಕೆಂದರೆ ಯೂಶಲಿ ಸಾಧಾರಣ ಮಂಡಿ ಸೌದಿರೋರು ಕೂಡ ಹೇಳಿದ್ನಲ್ಲ, ತುಂಬ ರಿಸ್ಟ್ರಿಕ್ಟೆಡ್ ಲೈಫ್, ಡೈಲಿ ಆಕ್ಟಿವಿಟೀಸ್ ಮಾಡೋಕ್ಕಾಗ್ತಾ ಇಲ್ಲ, ಪೇನ್ ಕಿಲ್ಲರ್ ಬೇಕು, ನಿದ್ದೆ ಬರ್ತಾ ಇಲ್ಲ, ಆ ಥರ ಸಿಚುವೇಶನ್ ಇದ್ದಾಗ ಈ ಸಾಧಾರಣ ಎಕ್ಸ್ರೇ ಮಾಡಿ ಎಲ್ಲ ಇಮೇಜಿಂಗ್ ಎಲ್ಲ ಮಾಡಿ ನೋಡ್ತೀವಿ. ಸೌದಿದೆ ಅಂದಾಗ ಆಪ್ರೇಷನ್ ಬೇಕಾಗತ್ತೆ. ಸೊ ಅದು ಬಿಟ್ಟು ಬೇರೆ ಏನು ವರ್ಕ್ ಆಗಲ್ಲ ಅಂತ ಅನಿಸ್ದಾಗ ಆಪ್ರೇಷನ್ ಅಡ್ವೈಸ್ ಮಾಡ್ತೀವಿ. ಬಟ್ ಯಂಗ್ ಏಜಲ್ಲಿ ಬೇರೆ ಥರ ಇರುತ್ತೆ ಮಂಡಿ ನೋವುಗಳು, ಅದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಮಂಡಿ ನೋವಿನ ಕುರಿತಾಗಿ ಜನರಿಗೆ ಕಾಮನ್ ಆಗಿರುವಂಥ ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ ಏನು, ನಿಮ್ಮ ಕಡೆಯಿಂದ ಮಂಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನಾದರೂ ಸಲಹೆಗಳಿದೆಯಾ ಅಂತ? ಎಲ್ರಿಗೂ ಇದೇ ಕನ್ಫ್ಯೂಷನ್, ಏನು ಮಂಡಿ ನೋವು ಬರುತ್ತೆ, ಎದು ಮಾಡ್ಬೇಕಾ ಅದು ಮಾಡ್ಬೇಕಾ ಅಂತ ಇರ್ತಾರೆ. ಒಂದು ವೆಯ್ಟ್ ಗೇನ್ ಆಗ್ದಂಗೆ ಥ್ರೂ ಔಟ್ ಲೈಫ್, ಎಂಗೇಜಿಂದನೂ ನೀವು 30 ಇಯರ್ಸ್ ಮೊದಲೇ ಆ್ಯಕ್ಟಿವಿಟಿ ಲೆವೆಲ್ ಚೆನ್ನಾಗಿರ್ಬೇಕು, ಫಿಟ್ ಇರಬೇಕು. ಸೆಕೆಂಡು ಓವರ್ ವೆಯ್ಟ್ ಆಗ್ದಂಗೆ ನೋಡ್ಕೋಬೇಕು. ರೆಗ್ಯುಲರ್ ಎಕ್ಸಸೈಸಸ್ಸು, ಅನ್ವಾಂಟೆಡ್ ಇಂಜುರೀಸ್ನ ನೀನು ಫಿಟ್ನೆಸ್ ಆಕ್ಟಿವಿಟೀಸ್ ಮಾಡುವಾಗ ಇಂಜುರಿ ಆಗ್ದಂಗೆ ನೋಡ್ಕೋಬೇಕು. ಡಾಕ್ಟರ್, ಹಾಗಿದ್ರೆ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಥವಾ ಆಪರೇಷನ್ ಯಾವಾಗ ಬೇಕಾಗುತ್ತೆ, ಯಾವ ಕಂಡೀಷನಲ್ಲಿ ಈ ಥರ ನೀ ರಿಪ್ಲೇಸ್ಮೆಂಟ್ ಮಾಡ್ತೀರಾ ಅಂತ? ಸಾಧಾರಣವಾಗಿ ಮಂಡಿ ಸಭೆಗೆ ಶುರುವಾದಾಗ ಅದು ನಿಧಾನಕ್ಕೆ ಶುರುವಾಗುತ್ತೆ. ಕೆಲವರಿಗೆ 40 ವರ್ಷಕ್ಕೆ ಶುರುವಾಗುತ್ತೆ, ಕೆಲವರಿಗೆ 50 ವರ್ಷ, ಇನ್ನೂ ಕೆಲವರು 70 ವರ್ಷ ಶುರುವಾಗುತ್ತೆ. ಇದು ಪ್ರೋಗ್ರೆಸಿವ್ ಥಿಂಗ್. ಒಂದ್ಸತಿ ಶುರುವಾದರೆ ಕಡಿಮೆ ಏನಾಗಲ್ಲ ಅಥವಾ ಅದು ಸ್ಟಾಪು ಕೂಡ ಆಗಲ್ಲ. ಅದು ಪ್ರೋಗ್ರೆಷನ್ ಕಡಿಮೆ ಮಾಡೋಕ್ಕೆ ಇಷ್ಟೊತ್ತು ಮಾತಾಡೋದಿಲ್ಲ, ಅದೆಲ್ಲ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ, ನಾನು ಹೇಳಿದ್ದು ಮೊದಲು ಹೇಳಿದ್ದನ್ನೆಲ್ಲ ಮಾಡೋದ್ರಿಂದ ಪ್ರೋಗ್ರೆಷನ್ ಕಡಿಮೆ ಆಗುತ್ತೆ, ಅಂದರೆ ಸ್ಪೀಡ್ ಕಡಿಮೆ ಆಗುತ್ತೆ. ಈಗ ಒಂದು 10 ವರ್ಷ ಆದಮೇಲೆ ಕೆಲವರು 50 ವರ್ಷ ಶುರು ಬಂದ 60-65ಕ್ಕೆ ತುಂಬ ಸೌದೋಗಿರುತ್ತೆ. ಮಂಡಿನಲ್ಲಿ ತುಂಬ ಸೌದೋಗಿದ್ದು ಕೆಲವ್ರಿಗೆ ಬೆಂಡ್ ಆಗುತ್ತೆ. ನೀವು ನೋಡಿರ್ಬೋದು ರಸ್ತೆಯಲ್ಲಿ ಹೋಗುವಾಗ ಹಿಂಗೆ ಬೆಂಡಾಗಿ ನಡೀತಾ ಇರ್ತಾರೆ. ಅದ್ರ ಜೊತೆಗೆ ಪೇಯ್ನ್ ಲೆವೆಲ್ಲು ಜಾಸ್ತಿ ಇರುತ್ತೆ. ಕೆಲವರಿಗೆ ತುಂಬ ಪೇನ್ಫುಲ್ ಇರುತ್ತೆ, ರಾತ್ರಿ ನಿದ್ದೆ ಕೂಡ ಬರಲ್ಲ, ರಾತ್ರಿ 2-3 ಸತಿ ಎಚ್ಚರಾಗಿ ಮಾತ್ರೆ ತೊಗೊಳೋದೆಲ್ಲ ಮಾಡ್ತಾರೆ. ಮತ್ತು ಕೆಲವರು ಮನೆ ಬಿಟ್ಟು ಹೋಗೋದೇ ನಿಲ್ಲಿಸ್ಬಿಟ್ಟಿರ್ತಾರೆ, 6 ತಿಂಗಳ ಮನೆಯಿಂದ ಹೊರಗಡೆ ಹೋಗೋದು, ಯಾಕೆಂದರೆ ಪೇಯ್ನ್ಫುಲ್ಲು, ಮೆಟ್ಲ ತಿಳಿಯೋಕ್ಕಾಗಲ್ಲ, ಎಲ್ಲೂ ನಡೆಯೋಕ್ಕಾಗಲ್ಲ. ಮತ್ತು ಪೇಯ್ನ್ ಕಿಲ್ಲರ್ ಬೇಕು ಡೈಲಿ, ಪ್ರತಿದಿನ ನಾನು ನೋವಿಗೆ ಮಾತ್ರೆ ತೊಗೊಂಡಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಆ ಥರ ಸಿಚುವೇಷನಲ್ಲಿ ಡೆಫಿನೆಟಾಗಿ ಸರ್ಜರಿ ಮಾಡಿಸ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ಲು. ಯಾಕೆ ಅಂದರೆ ಮಂಡಿ ಆಪ್ರೇಷನ್ ಮಾಡಿಸ್ಕೊಳೋದ್ರಿಂದ ಈಗೆಲ್ಲ ಸಾಧಾರಣವಾಗಿ ಎಲ್ಲ ಕಡೆ ಮಾಡ್ತಾರೆ, ಇಟ್ ಇಸ್ ಕಾಮನಾಗಿ ನಡೀತದೆ. ಇಟ್ ಇಸ್ ಸೇಫ್ ಪ್ರೊಸೀಜರು, ಅಂಥದ್ದೇನು ತೊಂದರೆ ಏನೂ ಆಗಲ್ಲ. ಅದು ಏನಂದ್ರೆ ನಾವು ಮಾಡ್ಲಿಕ್ಕೆ ಮೊದಲು ಕೂಡ ಎಲ್ಲ ಫಿಟ್ನೆಸ್ ಆ್ಯಕ್ಟಿವಿಟಿ ಅಂದರೆ ಹೆಲ್ತ್ ಫಿಟ್ನೆಸ್ ಎಲ್ಲ ಚೆಕ್ ಮಾಡಿನೇ ಸೇಫಾಗಿದ್ದಾಗಲೇ ಮಾಡೋದು. ಇಟ್ಸ್ ವೆರಿ ಸಕ್ಸಸ್ಫುಲ್ಲು. 96 to 97% ಇಟ್ ಇಸ್ ವೆರಿ ಸಕ್ಸಸ್ಫುಲ್ಲು. ಆ ಮಂಡಿಗಳು ಹಾಕಿರೋ ಒಳಗಡೆ ಹಾಕ್ತೀವಲ್ಲ ಆರ್ಟಿಫಿಷಿಯಲ್ ಜಾಯಿಂಟ್, ಇಟ್ ಲಾಸ್ಟ್ ಫಾರ್ ಆವ್ರೇಜ್ ಒಂದು 18 to 20 years. ಸೊ ಹಂಗಾಗಿ ಯೂಶಲಿ ಸಾಧಾರಣವಾಗಿ ಇಂಡಿಯನ್ ಸಿನಾರಿಯೋದಲ್ಲಿ ಒಂದು 55ರಿಂದ ಕಾಮನ್, ಇಲ್ಲಿ ಮಂಡಿ ಸವ್ದಿರೋದು 55 ವಯಸ್ಸಲ್ಲಿ ಜಾಸ್ತಿ ಜನ ಬರ್ತಾರೆ. ಯೂಶಲಿ ಅಡ್ವೈಸಬಲ್, ಇನ್ನು ಸರ್ಜರಿ ಎಲ್ಲ 55 ಆದಮೇಲೆ ಅಡ್ವೈಸ್ ಮಾಡ್ತೀವಿ. ಸೊ ಒಂದು 20 ವರ್ಷ ತನಕ ಇರುತ್ತೆ. ಅಂದರೆ ಒಳಗಡೆ ಪ್ಲಾಸ್ಟಿಕ್ ಹಾಕ್ತೀವಿ. ಕಂಪನಿ ಡೇಟಾ ಏನು ಹೇಳುತ್ತಂದ್ರೆ 20 ವರ್ಷ ಬರುತ್ತೆ ಸವಿದಂಗೆ. 98% ಆಫ್ ದ ಪಾಪ್ಯುಲೇಷನಲ್ಲಿ ಆ ನಂಬರ್ ಆಫ್ ಇಂಪ್ಲಾಂಟ್ಸ್. ಸೊ ಕೆಲವ್ರಿಗೆ ಇನ್ನೂ ಜಾಸ್ತಿ ಬರುತ್ತೆ. ನಾನು ಇಂಗ್ಲೆಂಡಲ್ಲಿದ್ವಿ, ಅಲ್ಲೂ ಅಷ್ಟೇ 25-30 ವರ್ಷ ಹಾಕಿ ಮಾಡಿರೋರು ಕೂಡ ತುಂಬ ಜನ ನೋಡಿದ್ದೀನಿ. ಹಂಗಾಗಿ ಇಟ್ಟು ವೇರಿಯಬಲ್, ಕೆಲವರು ತುಂಬ ಆ್ಯಕ್ಟಿವ್ ಆಗಿ ಬೇಗ ಸವಿಬೋದು. ಇಂಡಿಯನ್ ಪಾಪ್ಯುಲೇಷನ್ 55 ಅದಕ್ಕೆ ತುಂಬ ಸ್ಲೋ ಇರ್ತಾರೆ, ಅವರಿಗೆ ಸಾಧಾರಣವಾಗಿ ಅವ್ರ ಲೈಫ್ ಟೈಮಿಗೆ ಬರುತ್ತೆ. ಓಕೆ ಓಕೆ ಮಂಡಿ ನೋವಿದ್ದವರಿಗೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ರೆಕಮೆಂಡ್ ಮಾಡ್ತೀರಾ, ಅಥವಾ ನೀವೇ ಬೇಡ ಹೇಳ್ತೀರಾ, ಅವ್ರು ಕಂಫರ್ಟೇಬಲ್ ಇದ್ರೆ ಯೂಸ್ ಮಾಡಬಹುದಾ ಅಂತ? ಸಾಧಾರಣವಾಗಿ ಒಂದ್ಸತಿ ಮಂಡಿ ಸವಿತಾ ಇದೆ ಅಂದರೆ ಇಂಡಿಯನ್ ಟಾಯ್ಲೆಟ್ ಅಡ್ವೈಸಬಲ್. ಯಾಕೆಂದರೆ ಡೀಪ್ ನೀ ಫ್ಲೆಕ್ಷನ್, ಅವಾಗ ಏನಾಗುತ್ತೆ ಅಂದರೆ ಮೊಣಕಾಲು ಚಿಪ್ಪು ಹೋಗಿ ತೊಡೆ ಮೂಳೆಗೆ ರಬ್ಬಾಗತ್ತೆ ತುಂಬ. ಅದ್ರ ಜೊತೆಗೆ ಎದ್ದಾಳ್ಬೇಕಂದ್ರೆ ತುಂಬ ಸವಿಯಾದ ಸ್ಪೀಡ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಪೇಯ್ನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಕಮೋಡ್, ವೆಸ್ಟರ್ನ್ ಕಮೋಡೋದ್ರಿಂದ ಏನಾಗುತ್ತೆ ಅಂದರೆ ಮಿನಿಮಮ್ ಲೋಡ್ ಆಗುತ್ತೆ ನೀ ಮೇಲೆ ಕೂತ್ಕೊಂಡು ಎದ್ದಾಳುವಾಗ. ಸೊ ಹಾಗಾಗಿನೇ ಇಂಡಿಯನ್ ಟಾಯ್ಲೆಟು ನಾಟ್ ಅಡ್ವೈಸಬಲ್, ಎಸ್ಪೆಷಲಿ ಮಂಡಿ ಸವಿತಾ ಇದ್ದರೆ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಿ ನೋವಿನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾವ ರೀತಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇದೆ, ಯಾವ ರೀತಿಯಾಗಿ ಮಂಡಿ ನೋವು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬಹುದು, ಸೊ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಿ ನೋವಿನ ವಿಚಾರದ ಬಗ್ಗೆ, ಅದು ಯಾವ ಕಾರಣಕ್ಕೋಸ್ಕರ ಬರುತ್ತೆ, ದೇಹದ ತೂಕವನ್ನು ನಾವು ನಿಯಂತ್ರಣ ಮಾಡಿಕೊಳ್ಳೋದು ಯಾಕೆ ಮಂಡಿ ನೋವಿನ ವಿಚಾರದಲ್ಲಿ ಅಷ್ಟು ಮುಖ್ಯ ಆಗುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಹಾಗೆಯೇ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳಿದರೆ ಏನು, ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.